ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಹೇಳ್ರಿ ನೋಡೋಣ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಹೇಳ್ರಿ. ಯಾವ ಭಾಗದಲ್ಲಿ ಕಂಡು ಬರ್ತದೆ ಇವು? ಸಂವಿಧಾನದ ಯಾವ ಭಾಗದಲ್ಲಿ ಕಂಡು ಬರ್ತವೆ? ಭಾಗ 4ರಲ್ಲಿ. ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ? ವಿಧಿ 36ರಿಂದ 51. ವೆರಿ ಗುಡ್, ರೈಟ್. ಇವುಗಳನ್ನ ಸಂವಿಧಾನದ ಅಂತರಾತ್ಮ ಅಂತ ಹೇಳಿದವರು ಯಾರು? ಸಂವಿಧಾನದ ಅಂತರಾತ್ಮ ಗ್ರಾನ್ವಿಲ್ಲೆ ಆಸ್ಟಿನ್. ಗ್ರಾನ್ವಿಲ್ಲೆ ಆಸ್ಟಿನ್ ಅವರು ಇದನ್ನ ಏನಂತ ಹೇಳ್ತಾರೆ? ಸಂವಿಧಾನದ ಅಂತರಾತ್ಮ ಅಂತ ಹೇಳ್ತಾರೆ. ಸಂವಿಧಾನದ ಅಂತರಾತ್ಮ, ಕಾನ್ಸಿಯನ್ಸ್ ಆಫ್ ಅ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ. ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ? ಅಂಬೇಡ್ಕರ್ ಅವರು ಏನನ್ನ ಹೇಳಿದ್ದಾರೆ? ನೋವೆಲ್ ಫೀಚರ್ ಅಥವಾ ಅಮೂಲ್ಯ ತತ್ವಗಳು, ಸಂವಿಧಾನದ ಅಮೂಲ್ಯ ತತ್ವಗಳು, ನೋವೆಲ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಯಾರು ಹೇಳ್ತಾರೆ? ಯಾರು? BR ಅಂಬೇಡ್ಕರ್. ರೈಟ್. ಇನ್ನು ನೆಕ್ಸ್ಟ್, ಇದನ್ನ ಫ್ಯಾಬಿಯನ್ ಸಮಾಜವಾದದ ರೀತಿ ಇದೆ ಅಂತ ಹೇಳಿದವರು ಯಾರು? ಫ್ಯಾಬಿಯನ್ ಸಮಾಜವಾದಕ್ಕೆ ಇದು ತುಂಬಾ ಹತ್ತಿರವಾಗಿದೆ ಅಂತ ಹೇಳಿದವರು ಯಾರು? ಸರ್ ಐವರ್ ಜೆನ್ನಿಂಗ್ಸ್. ಸರ್ ಐವರ್ ಜೆನ್ನಿಂಗ್ಸ್. ಇದನ್ನ ಎಲ್ಲಿಂದ ಎರವಲು ಪಡ್ಕೊಳ್ಳಲಾಗಿದೆ? ಇದನ್ನ ಎಲ್ಲಿಂದ ಎರವಲು ಪಡ್ಕೊಳ್ಳಲಾಗಿದೆ? ಐರಿಷ್ ಸಂವಿಧಾನ. ಪ್ರೇರಣೆ ಎಲ್ಲಿಂದ ತಗೊಂಡಿದ್ದಾರೆ? ಪ್ರೇರಣೆ ಎಲ್ಲೆಲ್ಲಿಂದ? ವೆರಿ ಗುಡ್. 1935ರ ಕಾಯ್ದೆಯಲ್ಲಿ ಇರತಕ್ಕಂಥ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಆಮೇಲೆ ಮತ್ತೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಏನು ಅಂಗೀಕಾರ ಆಗಿತ್ತು? ನೆಪೋಲಿಯನ್ ಕೋಡು ಇದಕ್ಕಲ್ಲ ಪ್ರೇರಣೆ, ಆ ವಿಶ್ವಸಂಸ್ಥೆಯ ರೆಸೊಲ್ಯೂಷನ್ಗೆ. ಡಿಸೆಂಬರ್ 10, 1948 ಪ್ಯಾರಿಸ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ರೂಸ್ವೆಲ್ಟ್ ಅಧ್ಯಕ್ಷತೆಯಲ್ಲಿ. ಯಾವುದು? ಹೇಳ್ರಿ ಬೇಗ, ಏನಂತ ಕರಿತೀವಿ ಅದನ್ನ? ಒಬ್ರು ಕಮೆಂಟ್ ಮಾಡ್ತಾರೆ, ನೆನಪು ಹಾರಿದ್ರಿ. ನಿನ್ನೆ ಕ್ಲಾಸಲ್ಲಿ ಹೇಳಿದಿನಲ್ಲ, ನೆಪೋಲಿಯನ್ ಕೊಡು. ಮತ್ತದೇ ನೆಪೋಲಿಯನ್ ಕೊಡು. ಯಾವುದರಿಂದ ಪ್ರೇರಣೆ ಪಡ್ತಿದೆ? ಎಸ್, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಡಿಸೆಂಬರ್ 10, 1948 ಪ್ಯಾರಿಸ್ನಲ್ಲಿ. ಹಾಗಾದ್ರೆ ಇವು ಏನಿವು? ಬೇಸಿಕಲಿ ಏನಿವು? DPSP ಅಂತಂದ್ರೆ ಏನು? DPSP ಅಂತಂದ್ರೆ ಏನಿವು? ಸರ್ಕಾರದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಹೊಂದಿವೆ. ಇವು ಸರ್ಕಾರಕ್ಕೆ ನಿರ್ದೇಶನ ಮಾತ್ರ ಅಥವಾ ಮಾರ್ಗಸೂಚಿ ಮಾತ್ರ ಅಂತ ಹೇಳ್ಬೋದು, ಯಾವ ರೀತಿ ಆಡಳಿತ ಮಾಡಬೇಕು ಅಂತ ಹೇಳಿ. ಇವು ಯಾವ ರಾಜ್ಯದ ನಿರ್ಮಾಣಕ್ಕೆ ಪ್ರಯತ್ನ ಮಾಡ್ತವೆ? ಕಲ್ಯಾಣ ರಾಜ್ಯ, ವೆಲ್ಫೇರ್ ಸ್ಟೇಟು. ಯಾವ ರೀತಿಯ ನ್ಯಾಯವನ್ನ ಅಥವಾ ಪ್ರಜಾಪ್ರಭುತ್ವವನ್ನ? ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಅಂತ ಹೇಳಿ. ಪ್ರಜಾಪ್ರಭುತ್ವ ಇದೆಲ್ಲ ನಿನ್ನೆ ಕ್ಲಾಸ್ ನಲ್ಲಿ ಹೇಳಿದರೆ ರಿವಿಷನ್ ಇದೆ, ಇನ್ನು ಇವತ್ತಿನ ಕ್ಲಾಸ್ ಶುರುವಾಗಿಲ್ಲ. ಓಕೆ, ಮುಂದಿನ ಸ್ಲೈಡ್ಗೆ ಹೋಗ್ಲಾ? ಓಕೆ, ಇನ್ನು ಏನು DPSP ಏನಿದೆ, DPSPಗಳನ್ನ ಎಷ್ಟು ವಿಧಗಳಾಗಿ ನಾವು ವಿಂಗಡಣೆ ಮಾಡಬಹುದು? ಸಮಾಜವಾದಿ, ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ಸ್ ಅಂತ ಹೇಳಿ. ಎರಡನೇದು ಗಾಂಧಿವಾದಿ,
ಗಾಂಧಿಯನ್ ಪ್ರಿನ್ಸಿಪಲ್ಸು. ಮೂರನೇದಾಗಿ ಉದಾರತಾವಾದಿ, ಲಿಬರಲ್ ಪ್ರಿನ್ಸಿಪಲ್ಸ್. ಇಲ್ಲಿ ತನಕ ನೆನ್ನೆ ಕ್ಲಾಸಲ್ಲಿ ಹೇಳಿದ್ದೆ ನಾನು. ಯಾವ್ಯಾವು? ಸಮಾಜವಾದಿ, ಉದಾರತಾವಾದಿ ಮತ್ತು ಗಾಂಧಿವಾದಿ. ರೈಟ್. ಮೂರೂ ರೀತಿಯ ವಿಷಯಗಳನ್ನ ನಾನು ಹೇಳಿದ್ದೆ. ಓಕೆ, ಕ್ಲಿಯರ್ ಇದೆಯಾ? ಸೊ ಮೊದಲಿಗೆ ಯಾವ್ದು ಶುರು ಮಾಡೋಣ? ಸಮಾಜವಾದಿ ಸೂತ್ರಗಳು ಯಾವ್ಯಾವಿದೆ? ಸಮಾಜವಾದಿಯಲ್ಲಿ ಮೊದಲನೇದಾಗಿ ನಾನು ನಿಮ್ಗೆ ನಿನ್ನೆ ಹೇಳಿದ್ದೆ ವಿಧಿ 38 ಅಂತೇಳಿ. ವಿಧಿ 38 ನೆನಪಿದೆ ಎಲ್ಲರಿಗೂ? ಏನ್ ಹೇಳ್ತದೆ ಇದು? ಎಲ್ಲ ರೀತಿಯ ಅಸಮಾನತೆಗಳನ್ನ ತೊಲಗಿಸಬೇಕು, ಎಲ್ಲ ರೀತಿಯ ಅಸಮಾನತೆಗಳನ್ನ ನೀವು ತೊಲಗಿಸಬೇಕು ಅಂತ ಹೇಳಿ ವಿಧಿ 38 ಹೇಳ್ತದೆ. ಯಾವ್ಯಾವ ರೀತಿಯ ಅಸಮಾನತೆಗಳನ್ನ ತೊಲಗಿಸಬೇಕು? ಯಾವ ರೀತಿಯ ಅಸಮಾನತೆಗಳನ್ನ ನಾವು ತೊಲಗಿಸಬೇಕು ಅಂತ ಹೇಳ್ತದೆ ವಿಧಿ 38. ವೆರಿ ಗುಡ್. ಯಾವ ರೀತಿದು? ಯಾವ ರೀತಿ? ಆದಾಯದ ಅಸಮಾನತೆ, ಪ್ರತಿಷ್ಠೆ, ಘನತೆ ಅಥವಾ ಸ್ಥಾನಮಾನದ ಅಸಮಾನತೆ. ಓಕೆ, ಆಮೇಲೆ ಸೌಲಭ್ಯಗಳಲ್ಲಿ ಅಸಮಾನತೆ, ಅವಕಾಶಗಳಲ್ಲಿ ಅಸಮಾನತೆ, ಮತ್ತೆ ಈ ಒಂದು ಬೇರೆ ಬೇರೆ ಸ್ಥಳಗಳಲ್ಲಿ ಇರ್ತಕ್ಕಂಥವ್ರಿಗೆ ಅಸಮಾನತೆ, ಬೇರೆ ಬೇರೆ ವೃತ್ತಿಗಳಲ್ಲಿ ಇರ್ತಕ್ಕಂಥವ್ರಿಗೆ ಅಸಮಾನತೆ. ಈ ರೀತಿ ಎಲ್ಲಾ ರೀತಿಯ ಅಸಮಾನತೆಗಳನ್ನ ತೊಲಗಿಸಬೇಕು ಅಂತ ಹೇಳಿ ವಿಧಿ 38 ಹೇಳುತ್ತೆ. ಇನ್ನು ಸಮಾಜವಾದಿ ತತ್ವಗಳಲ್ಲಿ ಎರಡನೇದು ಯಾವುದು? ವಿಧಿ 39. 38 ಆಯ್ತು. ಸೆಕೆಂಡ್ ಯಾವುದು? ವಿಧಿ 39. ಏನು ವಿಧಿ 39 ಏನ್ ಹೇಳ್ತದೆ? ರೈಟ್, ವಿಧಿ 39 ಏನ್ ಹೇಳ್ತದೆ? ಪ್ರತಿಯೊಬ್ಬ ಪೌರನಿಗೆ ಜೀವನಾವಶ್ಯಕ ವಸ್ತುಗಳನ್ನು ದೊರಕುವಂತೆ ಮಾಡುವುದು. ಪ್ರತಿಯೊಬ್ಬ ಪೌರನಿಗೆ ಜೀವನಾವಶ್ಯಕ ವಸ್ತುಗಳು ದೊರಕುವಂತೆ ಮಾಡುವುದು. ನಿನ್ನೆ ಯಾರೋ ಕೇಳಿದ್ರು 38 ಭಾಗ 2 ಯಾವ ತಿದ್ದುಪಡಿ ಅಂತಂದ್ರೆ ಇದು 44ನೇ ತಿದ್ದುಪಡಿ ನೋಡ್ರಿ. 1978 44ನೇ ತಿದ್ದುಪಡಿ 1970. ಸೊ 39 ನೋಡ್ರಿ, ಸ್ಮಾಲ್ ಎ ಬಿಗ್ ಎ ಡಿಫರೆನ್ಸ್ ತಿಳ್ಕೋಬೇಕು. ಇಲ್ಲಿ ಸ್ಮಾಲ್ ಎ, ಇದು ಸ್ಮಾಲ್ ಏನ್ ಹೇಳ್ತದೆ? ದ citizens men and women equally have the right to an adequate means of a livelihood. Equally have a right to an adequate means of livelihood. ಇದರ ಅರ್ಥ ಏನು? ನಿನ್ನೆ ನೀವು ಕೇಳ್ತಾ ಇದ್ರಲ್ಲ, ಸರ್ ಉದ್ಯೋಗದ ಹಕ್ಕನ್ನ ಕೊಡಬೇಕು, ವಸತಿ ಹಕ್ಕನ್ನ ಕೊಡಬೇಕು, ಆಹಾರದ ಹಕ್ಕನ್ನ ಕೊಡಬೇಕು. ಇದು ಒಂದ್ ರೀತಿ ಎಲ್ಲದರ ಸಮಾಗಮ. ಇದು ಜೀವನಾವಶ್ಯಕ ವಸ್ತುಗಳಂತಂದ್ರೆ ಏನು? ಅವನಿಗೆ ನೀರು ಕೊಡಬೇಕು, ಅವನಿಗೆ ವಸತಿ ಕೊಡಬೇಕು, ಅವನಿಗೆ ಊಟ ಕೊಡಬೇಕು. ಸೊ ಎಲ್ಲರಿಗೂ ಕೂಡ ಜೀವನಾವಶ್ಯಕ ವಸ್ತುಗಳು, ಎಸೆನ್ಷಿಯಲ್ ಯಾವ್ಯಾವಿದೆ, ಎಸೆನ್ಷಿಯಲ್ ಏನೇನಿದೆ ಅವೆಲ್ಲ ಸಿಗುವಂತೆ ಮಾಡಬೇಕು. ಎಸೆನ್ಷಿಯಲ್ ಏನಿದೆ ಎಲ್ಲವನ್ನ ಕೂಡ ಸಮನಾಗಿ ಸಿಗುವಂತೆ ಮಾಡಬೇಕು. ಅಡಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್. ಎಲ್ರಿಗೂ ಕೂಡ ಉದ್ಯೋಗದ ಅವಕಾಶ ಇರಬೇಕು, ವಸತಿ ಅವಕಾಶ ಇರಬೇಕು, ಆಹಾರದ ಅವಕಾಶ ಇರಬೇಕು. ಅದೇ ರೀತಿ ಅವನಿಗೆ ದುಡಿದು ತಿನ್ನುವಂತ ಅವಕಾಶ ಮಾಡಿಕೊಡ್ರಿ. ಫ್ರೀಯಾಗಿ ಹಂಚ್ತೀರೋ ಬಿಡ್ತಿರೋ ಅದು ಬೇರೆ, ಅಟ್ಲೀಸ್ಟ್ ದುಡಿದು ತಿನ್ನುವ, ಅವನ ಜೀವನಾವಶ್ಯಕತೆಗಳನ್ನ ಪೂರೈಸುವಂತಹ ಅವಕಾಶವನ್ನ ನಾವು ಪ್ರತಿಯೊಬ್ಬ ಪೌರ, ಅದು ಮಹಿಳೆ ಆಗಿರಬಹುದು, ಪುರುಷ ಆಗಿರ್ಬೋದು, ಎಲ್ರಿಗೂ ಕೂಡ ಸಿಗಬೇಕು. ಇದು 39A. ಅರ್ಥ ಆಯ್ತಾ? 39A ಅರ್ಥ ಆದವ್ರು 39A ಬರ್ಕೊಳ್ಳಿ. 39A ಅಂತ ಬರೀರಿ. ಈಗ ಮತ್ತೆ ನೀವು ನನಗೆ ಜೀವನಾವಶ್ಯಕ ಅಂದ್ರೆ ನನಗೊಂದು ಬೋಟ್ ಇರಬೇಕು, ದೊಡ್ಡ ಬೋಟ್ ಇರಬೇಕು, ಟೈಟಾನಿಕ್ ಗತೆ, ಒಬ್ಬ ಹೀರೋಯಿನ್ ಇರಬೇಕು, ನಾ ಪೋಸ್ ಮಾಡಬೇಕು, ಅವೆಲ್ಲ ಏನೇನು ಮೂಲ ಜೀವನಾವಶ್ಯಕಗಳಿವೆ ಅವಟ್ಟು ಸಿಕ್ಕರೆ ಸಾಕು. ಓಕೆ, ತಮ್ಮನ್ನ ಬಾಟಿ ಅಂತ
ತಮ್ಮನ್ನ ಬಾಟಿಯ ಸಿಗಲ್ಲ ನಿನಗೆ, ತಮ್ಮ ಪ್ಲಸ್ ಅನ್ನ ಇಬ್ರು ಸಿಗುತ್ತೆ, ತಮ್ಮನ್ನ ಬಾಟಿಯ ಸಿಗುತ್ತೆ. ಓಕೆ, ಇದು ಮುಗಿತಾ? ಮುಂದ 39B ಏನ್ ಹೇಳ್ತದೆ? ಬಹಳ ಇಂಪಾರ್ಟೆಂಟ್ ನೋಡ್ರಿ. 39B ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನು? ಸಮುದಾಯದ ಭೌತಿಕ ಸಂಪನ್ಮೂಲಗಳನ್ನ ಏನ್ ಮಾಡಬೇಕು? ಎಲ್ಲರ ಒಳಿತಿಗಾಗಿ ಸಮನಾಗಿ ಹಂಚಿಕೆಯಾಗುವಂತೆ ನೋಡಿಕೊಳ್ಳುವುದು. ಇದು ಕೂಡ ಬಹಳ ಇಂಪಾರ್ಟೆಂಟ್. ದ ಓನರ್ಶಿಪ್ ಅಂಡ್ ಕಂಟ್ರೋಲ್ ಆಫ್ ದ ಮಟೀರಿಯಲ್ ರಿಸೋರ್ಸಸ್. Ownership and control of the material resources of the community are so distributed as a best to subserve the common good. ಸೊ ಎಲ್ಲರ ಒಳಿತಿಗಾಗಿ. ಇಲ್ಲಿ ನೋಡ್ರಿ, ಎರಡು ಅಂಶಗಳನ್ನ ನೀವು ಬಹಳ ನೀಟಾಗಿ ಗಮನಿಸಬೇಕು. ರೈಟ್? ಎಲ್ಲರ ಒಳಿತಿಗಾಗಿ ಅಂದ್ರೆ ವೈಯಕ್ತಿಕವಾಗಿ ಸಮಾನವಾಗಿ ಹಂಚು ಅಂತ ಹೇಳ್ತಾ ಇಲ್ಲ. ಈಗ ಸರ್ಕಾರದ ಹತ್ರ ಒಂದು 50 ಲಕ್ಷ ಕೋಟಿ ಇದೆ ಅನ್ಕೊಳ್ರಿ. 50 ಲಕ್ಷ ಕೋಟಿ ಇದೆ ಅಂದಾಗ ಎಲ್ಲರಿಗೂ ಸಮಾನವಾಗಿ ಹಂಚ್ರಿ ಅಂತ ಹೇಳಕ್ ಬರಲ್ಲ. ಎಲ್ಲರ ಒಳಿತಿಗಾಗಿ ಒಟ್ಟಿಗೆ ಹಂಚಬೇಕು. ಕಲೆಕ್ಟಿವಿಸಮ್ ಅಂತ ನಿನ್ನೆ ಹೇಳಿದ್ದೆ ನಾನು, ನೆನಪಿದೆಯಾ? ಕಲೆಕ್ಟಿವಿಸಮ್ ಅಂತಂದ್ರೆ ಎಲ್ಲರ ಒಳಿತಿಗಾಗಿ ಸಮನಾಗಿ ಹಂಚಬೇಕು ಅಂದಾಗ ನನಗೂ ಇಷ್ಟು ಬೇಕು, ನನಗೂ ಅಷ್ಟು ಭೂಮಿ ಬೇಕು ಅಂತ ಹೇಳಕ್ ಬರೋದಿಲ್ಲ. ನನಗಷ್ಟು ಭೂಮಿ ಬೇಕು, ನನಗಿಷ್ಟು ಭೂಮಿ ಬೇಕು ಅಂತ ಹೇಳಕ್ ಬರೋದಿಲ್ಲ. ಕ್ಲಿಯರ್ ಇದೆಯಾ? ಎಸ್ ಸರ್. ಸೊ ಇದು 39B. ಎಲ್ಲರಿಗೂ ಸಮನಾಗಿ ಹಂಚಿಕೆ ಆಗ್ಬೇಕು, ಯಾರ ಒಬ್ಬರ ಹತ್ರ ಕೇಂದ್ರೀಕೃತ ಆಗ್ಬಾರ್ದು ಅಂತೇಳಿ 39C ಹೇಳ್ತದೆ. 39C ಏನ್ ಹೇಳ್ತದೆ? ಆರ್ಟಿಕಲ್ 39C ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳು ಕೇಂದ್ರೀಕೃತವಾಗದಂತೆ ತಡೆಗಟ್ಟುವುದು. ಇವೆರಡು ನೋಡ್ರಿ ಬಹಳ ಇಂಪಾರ್ಟೆಂಟ್. ಏನು? ಆರ್ಥಿಕ ಅಸಮಾನತೆಯನ್ನ ದೂರ ಮಾಡುವ ಅಂಶಗಳಿವು. ರೈಟ್? ದ ಆಪರೇಷನ್ ಆಫ್ ದ ಎಕನಾಮಿಕ್ ಸಿಸ್ಟಮ್. Economic system does not result in the concentration of wealth. And also remember the means of production to the common detriment. ಸೊ ಈಗ ಅಂಬಾನಿ ಹತ್ರ ಸಿಕ್ಕಾಪಟ್ಟೆ ಆಸ್ತಿ ಇದೆ, ನಮ್ಮ ಹತ್ರ ಏನಿದೆ? ಅಂಬಾನಿ ಹತ್ರ ಸಿಕ್ಕಾಪಟ್ಟೆ ಆಸ್ತಿ ಇದೆ, ಎಲ್ಲಾ ಉತ್ಪಾದನಾ ಸಾಧನಗಳು ಅವನ ಹತ್ರ ಇದೆ, ಅವನ ಹತ್ರ ಗಣಿಗಳಿವೆ, ಅವನ ಹತ್ರ ಬಂದರುಗಳಿವೆ. ಅದಾನಿ ಹತ್ರ ಸಿಕ್ಕಾಪಟ್ಟೆ ಆಸ್ತಿ ಇದೆ, ನಮ್ಮ ಹತ್ರ ಏನಿದೆ? ರೈಟ್? ನಮ್ಮ ಹತ್ರ ಏನಿದೆ? ಸೈಕಲ್ ಇಲ್ಲ ನಮ್ಮ ಹತ್ರ. ಸೊ ಇದನ್ನೇ ತಡಿಬೇಕು ಅಂತೇಳಿ ಈ ಎರಡು ನೋಡ್ರಿ, ಆರ್ಥಿಕ ಅಸಮಾನತೆಯನ್ನ ಹೋಗಲಾಡಿಸಬೇಕು. ಇದರಲ್ಲಿ ಸಮಾನ ಹಂಚಿಕೆನೂ ಬರ್ತದೆ, ಕೇಂದ್ರೀಕೃತವಾಗದಂತೆ ತಡೆಯಬೇಕು ಅಂತೇಳಿ ಕೂಡ ಬರೀತದೆ. ಹೌದಾ? ಸೊ ಹೀಗಾಗಿ ಇದು ಸರ್ಕಾರದ ಕರ್ತವ್ಯ. ಇದು ಅದಕ್ಕೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತಂದ್ರೇನು? ದೇ ಆರ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಗವರ್ನಮೆಂಟ್. ಸರ್ಕಾರ ಇದನ್ನ ಆಗದಂತೆ ತಡೆಗಟ್ಟಬೇಕು. 39B ಮತ್ತು 39C ಬಹಳ ಇಂಪಾರ್ಟೆಂಟ್. ಮುಂದೆ ಇದನ್ನ ಪದೇ ಪದೇ ಹೇಳ್ತೀನಿ. ಇವೆರಡನ್ನ ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಒಂದು, ಎಲ್ಲರಿಗೂ ಸಮಾನ ಹಂಚಿಕೆ ಆಗಬೇಕು. ಇನ್ನೊಂದು, ಕೇಂದ್ರೀಕೃತವಾಗದಂತೆ ತಡೆಗಟ್ಟಬೇಕು. ನಿಮ್ಮ ಹತ್ರ ಆಪಲ್ ಫೋನ್ ಇದೆ, ಏನ್ ಮಾಡ್ಲಿ? ತಿನ್ಲಿ ಅದನ್ನ? ಹೆಸರಿಗೆ ಮಾತ್ರ ಸಮಾನವಾಗಿ ಹಂಚಬೇಕು ಅಂತಾರೆ, ಆದ್ರೆ ಇರೋರಿಗೆ ಸೌಲಭ್ಯ ಸಿಗ್ತದೆ ಸರ್. ಅದೇನಪ್ಪಾ, ಈಗ ನಾವು ಸರ್ಕಾರವನ್ನ ವೋಟ್ ಮಾಡುವಾಗ ಇವೆಲ್ಲ ಆಗಿದೆಯಾ, ಸರ್ಕಾರ ಇದನ್ನ ಫಾಲೋ ಮಾಡ್ತಿದ್ಯಾ ಅಂತೇಳಿ ನಾವು ಗಮನಿಸಬೇಕು.
ಸರ್ ಕನ್ನಡದಲ್ಲಿ ಬರೀರಿ. ಇದು ಉದುರುದಾಗ ಬರ್ದೇನೆ ಏನಪ್ಪ, ಉದುರುದಾಗ ಬರ್ದೇನೆ ಇಲ್ಲಿ. ಬರ್ಕೊಳ್ರಿ 39B ಮತ್ತು 39C. ನೋಡೋಣ. ಇಂಗ್ಲಿಷ್ ಮೀಡಿಯಂ ಅವರು ಕ್ಲಾಸ್ ನೋಡ್ತಾ ಇದ್ದಾರೆ, ಒಂದು ಮಿನಿಮಮ್ ಒಂದು 10 ಜನ ನೋಡ್ತಾ ಇದ್ರೆ ಇಂಗ್ಲಿಷ್ ಅಲ್ಲಿ ಬರೀತೀನಿ, ಇಲ್ಲಾಂದ್ರೆ ಓನ್ಲಿ ಕನ್ನಡದಲ್ಲಿ ಬರೀತೀನಿ. ಓಕೆ, ಯಾರ್ಯಾರು ಕನ್ನಡ ಮೀಡಿಯಂ ಟ್ರೂ ಹಾಕ್ರಿ, ಇಂಗ್ಲಿಷ್ ಮೀಡಿಯಂ ಫಾಲ್ಸ್ ಹಾಕ್ರಿ. ಬಾ 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 ಬಾ. ಓಕೆ, ಬರ್ಕೊಳ್ರಿ. ನಾ ಇಂಗ್ಲಿಷ್ ಬರೀತ್ಲೆ, ನೀವು ಕನ್ನಡ ಬರೆದಿರ್ತೀರಿ. ಇನ್ನು 39D ಏನ್ ಹೇಳ್ತದೆ? ರೈಟ್, ಮಹಿಳೆಯರು ಮತ್ತು ಪುರುಷರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ಏನು ಒಂದೇ ರೀತಿಯ ಕೆಲಸ ಮಾಡಿದಾಗ ಒಂದೇ ರೀತಿ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ಈಕ್ವಲ್ ವರ್ಕ್ ಫಾರ್ ಮೆನ್ ಅಂಡ್ ವುಮನ್. ಸೊ ಪುರುಷ ಅದಾನ ಅಂತ ಹೇಳಿ ನೀವು ಅವನಿಗೆ ಜಾಸ್ತಿ ಕೊಡುವಂತಿಲ್ಲ, ಮಹಿಳೆ ಇದ್ದಾಳೆ ಅಂತ ಹೇಳಿ ನೀವು ಅವನಿಗೆ ಕಡಿಮೆ ಕೊಡುವಂತಿಲ್ಲ. ಅವ್ರು ಎಷ್ಟು ಕೆಲಸ ಮಾಡಿರ್ತಾರೆ ಅಷ್ಟಕ್ಕೆ ನೀವು ಸರಿಯಾದ ವೇತನವನ್ನ ಕೊಡಬೇಕು. ಎಷ್ಟು ಕೆಲಸ ಮಾಡಿರ್ತಾರೆ ಅಷ್ಟು ಕೆಲಸಕ್ಕೆ ಸಮಾನಾದ ವೇತನ ಕೊಡಬೇಕು. ಹಂಗಂತೇಳಿ ನಾ ಕೆಲಸ ಮಾಡಲ್ಲ, ನಾ ಮಹಿಳೆ ಅದೀನಿ, ಸಮಾನ ವೇತನ ಅನ್ನೋಂಗಿಲ್ಲ. ಸಮಾನ ಕೆಲಸಕ್ಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ. ಇದೇನಿದು? ಸಮಾನ ಕೆಲಸಕ್ಕೆ. ಅದೇ ಈಗ MG ನರೇಗಾ ಇದೆ, ಅದು ಇದೆ, ಇದು ಇದೆ, ರೈಟ್. ಇವೆಲ್ಲ ಬರ್ತಾವು. ಸೊ ಹಂಗಿರಬಾರ್ದು. ಕ್ಲಿಯರ್ ಇದೆಯಾ? ಓಕೆ, ಇನ್ನು 39 ಏನ್ ಹೇಳ್ತದೆ? ಕಾರ್ಮಿಕರು ಮತ್ತು ಮಕ್ಕಳ ಆರೋಗ್ಯ. ಮಕ್ಕಳ ಆರೋಗ್ಯ ಹಾಗೂ ಶಕ್ತಿಯನ್ನ ಬಲವಂತಪೂರ್ವಕವಾಗಿ ದುರುಪಯೋಗವಾಗದಂತೆ ಸಂರಕ್ಷಿಸುವುದು. ಇದು ಕೂಡ ಬಹಳ ಇಂಪಾರ್ಟೆಂಟ್ ನೋಡ್ರಿ. ರೈಟ್. ಆಮೇಲೆ 39F ಏನ್ ಹೇಳ್ತದೆ? ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಪ್ರೋತ್ಸಾಹ ನೀಡೋದು. ಸೊ ನೋಡ್ರಿ, ಯಾಕಂತಂದ್ರೆ ಮಹಿಳೆಯರು ಮತ್ತು ಮಕ್ಕಳು ಒಂದ್ ರೀತಿ ದುರ್ಬಲ ವರ್ಗದವರು. ಸೊ ಅವರನ್ನ ಏನ್ ಮಾಡ್ತಾರೆ? ಸುಮ್ನೆ ಅವರನ್ನ ಶೋಷಣೆ ಮಾಡೋದಾಗಿರ್ಬೋದು, ಅವರನ್ನ ಅಕ್ರಮವಾಗಿರ್ತಕ್ಕಂತಹ ಅನ್ಯಾಯಿಕವಾಗಿರ್ತಕ್ಕಂಥ ವೃತ್ತಿಗೆ ದುಡಿದಾಗಿರ್ಬೋದು. ಈಗ ಮಹಿಳೆಯರನ್ನ ದೇವದಾಸಿ ಮಾಡಿದೆ, ಮಹಿಳೆಯರನ್ನ ವೇಶ್ಯಾವಾಟಿಕೆಗೆ ಸೇರಿಸಿದೆ, ಮಕ್ಕಳ ಅಕ್ರಮ ಕಳ್ಳ ಸಾಗಾಣಿಕೆ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಬಹಳ ಜನ ಮಾಡ್ತಾರೆ. ಸೊ ಅವರನ್ನ ಸಂರಕ್ಷಿಸಬೇಕು ನೀವು. ಕೇವಲ ಸರ್ಕಾರಿ ಕೆಲಸ ಅಲ್ಲಿದು, ಸರ್ಕಾರಕ್ಕೆ ಮಾರ್ಗಸೂಚಿಗಳು, ಕೇವಲ ಸರ್ಕಾರಕ್ಕೆ ಮಾರ್ಗಸೂಚಿಗಳು. The children are given opportunities and facilities to develop in a healthy manner and in conditions of freedom and dignity, and that childhood and youth are protected against exploitation and against moral and material abandonment. Right? Opportunities and facilities to ಡೆವಲಪ್ ಇನ್ ಹೆಲ್ತಿ ಮ್ಯಾನರ್. ಮಕ್ಕಳು ಬೆಳವಣಿಗೆ ಸರಿಯಾಗಿ ಆಗಬೇಕು. ಮಕ್ಕಳ ಬೆಳವಣಿಗೆ ಸರಿಯಾಗಿ ಆಗಬೇಕು. ಮತ್ತೆ ಎಂಥ ಕಂಡೀಷನ್ ನಲ್ಲಿ? ಇನ್ ಕಂಡೀಷನ್ಸ್ ಆಫ್ ಫ್ರೀಡಮ್ ಅಂಡ್ ಡಿಗ್ನಿಟಿ. ಫ್ರೀಡಮ್ ಅಂಡ್ ಡಿಗ್ನಿಟಿ ಇದು ಕೂಡ ಬಹಳ ಇಂಪಾರ್ಟೆಂಟ್. ಒಳ್ಳೆಯ ಘನತೆ ಇರತಕ್ಕಂತಹ ಸ್ವತಂತ್ರ ವಾತಾವರಣದಲ್ಲಿ ಬೆಳೆಯಬೇಕು. ಅಂಡ್ ಚೈಲ್ಡ್ಹುಡ್ ಅಂಡ್ ಯೂತ್, ಇಬ್ರು ಅಂದ್ರೆ ಮಕ್ಕಳು ಮತ್ತು ಯುವಕರು ಪ್ರೊಟೆಕ್ಟೆಡ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್.
ಎಕ್ಸ್ಪ್ಲಾಯಿಟೇಷನ್, ಮಕ್ಕಳು ಮತ್ತು ಯುವಕರನ್ನ ಶೋಷಣೆಯಿಂದ ರಕ್ಷಿಸಬೇಕು. ಅಗೇನ್ಸ್ಟ್ ಮಾರಲ್ ಅಂಡ್ ಮಟೀರಿಯಲ್ ಅಬಾಂಡ್ಮೆಂಟ್, ಮಾರಲ್ ಅಂಡ್ ಮಟೀರಿಯಲ್ ಅಬಾಂಡನ್ಮೆಂಟ್ ರೈಟ್. ಮಕ್ಕಳ ಆರೋಗ್ಯಕರ ಬೆಳವಣಿಗೆ ಎಂತ ಸಿಚುವೇಶನ್ ಅಲ್ಲಿ ಇರಬೇಕು, ರೈಟ್. ಸ್ವತಂತ್ರ ಮತ್ತು ಗೌರವಾನ್ವಿತ ಪರಿಸ್ಥಿತಿಗಳಲ್ಲಿ, ಮತ್ತು ಅವರನ್ನ ಶೋಷಣೆಯಿಂದ ರಕ್ಷಣೆ ಮಾಡಬೇಕು, ರೈಟ್. ಮತ್ತು ಅವರನ್ನ ನೈತಿಕವಾಗಿ ಅವರನ್ನ ಕಡೆಗಣಿಸದಂತೆ ಮಾಡಬೇಕು, ಬಹಳ ಇಂಪಾರ್ಟೆಂಟು, ಬರ್ಕೊಳ್ಳಿ ಬೇಗ. ಎಸ್, ಓಕೆ. ಸೊ ಇವು ನೋಡ್ರಿ, ಎಲ್ಲಾ ನೋಡ್ರಿ, ಆರು ಏನು 39ನೇ ವಿಧಿಯಡಿಯಲ್ಲಿ ABCDEF 6 ಏನಿದೆ, ಇವು 6 ಕೂಡ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಹೆಚ್ಚಿಗೆ, ಮೊದಲಿಗೆ ಆರ್ಥಿಕ ಅಭಿವೃದ್ಧಿ, ನಂತರ ಸಾಮಾಜಿಕ ಅಭಿವೃದ್ಧಿಗೆ ಒತ್ತು ಕೊಡ್ತವೆ. ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳಿಗೆ. ಯಾವುದು E ಮತ್ತು F? ಇದು ಪ್ರಶ್ನೆ ಕೇಳಿದ್ದಾರೆ. ಈ ಕೆಳಗಿನ ಯಾವ ರಾಜ್ಯ ನೀತಿ ನಿರ್ದೇಶಕ ತತ್ವ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಯ ಬಗ್ಗೆ ಮಾತಾಡ್ತದೆ ಅಂತಂದ್ರೆ ಇದೆ. ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಯ ಬಗ್ಗೆ. ಮಕ್ಕಳನ್ನ ಎಂತ ಪರಿಸ್ಥಿತಿಗಳಲ್ಲಿ, ಸ್ವತಂತ್ರ ಹಾಗೂ ಗೌರವಾನ್ವಿತ ಪರಿಸ್ಥಿತಿಗಳಲ್ಲಿ, ಮತ್ತು ಅವ್ರಿಗೆ ಯಾವುದರಿಂದ ರಕ್ಷಣೆ ಇರಬೇಕು? ಶೋಷಣೆಯಿಂದ ರಕ್ಷಣೆ ಇರಬೇಕು. ಮಕ್ಕಳ ಆರೋಗ್ಯಕರ ಬೆಳವಣಿಗೆ ಪ್ರೋತ್ಸಾಹ ನೀಡಬೇಕು. ಅರ್ಥ ಆಯ್ತಾ? 39 ABCDEF. ಇವೆಲ್ಲ ಸಮಾಜವಾದಿ ತತ್ವಗಳು. ಯಾರ್ಯಾರಿಗೆ ಅರ್ಥ ಆಗಿದೆ 39 ABCDEF? ಎಲ್ಲರೂ ಕೂಡ ಏನಂತ ಬರೀರಿ? 39 ಅಂತ ಬರೀರಿ ಸಾಕು. ಅವ್ರನ್ನ ನೈತಿಕವಾಗಿ ಮತ್ತು ಈ ಭೌತಿಕವಾಗಿ ಅವ್ರನ್ನ ಯಾವುದೇ ರೀತಿ ಅವ್ರಿಗೆ ಹಾನಿ ಆಗದಂತೆ ನೋಡ್ಕೊಳ್ಬೇಕಷ್ಟೆ. ಎಲ್ಲ ಅರ್ಥ ಆಯ್ತಾ ನಿಮ್ಗೆ? ನಾನು ನಾಳೆ ಕ್ಲಾಸ್ ಅಲ್ಲಿ ಎ ಅಂದ್ರೆ ಏನು, 39 ಎ ಅಂದ್ರೆ ಏನಂದ್ರೆ ಪಟ್ಟಣ ಹೇಳ್ಬಿಡ್ಬೇಕು, ಬಿ ಅಂದ್ರೆ ಏನು ಪಟ್ಟಣ ಹೇಳ್ಬಿಡ್ಬೇಕು, ಎಲ್ಲ ಗೊತ್ತಿರಬೇಕು, ಎಲ್ಲವೂ ಕೂಡ ನಿಮ್ಗೆ ಗೊತ್ತಿರಬೇಕು. ABCDEF ಅಷ್ಟೇ. ಓಕೆ. ಆಮೇಲೆ 39 ಕ್ಯಾಪಿಟಲ್ ಎ ಅಂದ್ರೆ ಏನಂತ ಗೊತ್ತಿರಬೇಕು. 39 ಕ್ಯಾಪಿಟಲ್ ಎ ಅಂದ್ರೆ ಏನು? ಸಮಾನ ನ್ಯಾಯ ಮತ್ತು ಬಡವರಿಗೆ ಉಚಿತ ಕಾನೂನು ನೆರವು. ಏನು? ಸಮಾನ ನ್ಯಾಯ ಹಾಗೂ ಬಡವರಿಗೆ ಉಚಿತ ಕಾನೂನು ನೆರವು. ನೋಡ್ರಿ, ಸ್ಮಾಲ್ ಎ ಬಿಗ್ ಎಗೆ ಡಿಫ್ರೆನ್ಸ್ ಗೊತ್ತಿರಲಿ. ಸ್ಮಾಲ್ ಎ ಮತ್ತು ಬಿಗ್ ಎಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಿರಲಿ, ಕನ್ಫ್ಯೂಸ್ ಆಗಬೇಡ್ರಿ. ಈಕ್ವಲ್ ಜಸ್ಟಿಸ್ ಅಂಡ್ ಫ್ರೀ ಲೀಗಲ್ ಏಡ್ ಅಂದ್ರೆ ಸಾಕಷ್ಟು ಬಡವರಿಗೆ ಏನಾಗ್ಬಿಡ್ತದೆ, ಸಾಕಷ್ಟು ಬಡವರಿಗೆ ಎಂತ ಸಂದರ್ಭಗಳು ಬರ್ತವೆ, ಅವ್ರಿಗೆ ವಕೀಲರ ಖರ್ಚನ್ನು ಕೊಡಕ್ಕಾಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಸರ್ಕಾರನೇ ಅವರಿಗೆ ವಕೀಲರನ್ನ ಒದಗಿಸ್ಕೊಡ್ಬೇಕು. ಯಾರಾದ್ರೂ ಕೊಲೆ, ಆಪ್ ಮಾಡ್ರು, ಕಳ್ಳತನ ಮಾಡಿದ್ರ, ದರೋಡೆ ಏನಾದ್ರು ನೋಡ್ರಿ. ಯಾವಾಗ ಸ್ಮಾಲ್ ABCD ಬರ್ತಾವಲ್ಲ, ಇವು ಉಪಭಾಗಗಳು. ಇದರ ಉಪಭಾಗಗಳು, ಉಪಬಂಧ ಅಂತ ಕರಿತೀವಿ ನಾವು. ಕೆಲವೊಂದ್ಸರ್ತಿ 1 2 3 4 ಅಂತ ಕೊಡ್ತಾರೆ. ಬಿಗ್ ಎ ಇತ್ತಂದ್ರೆ ಇದೊಂದು ಪ್ರತ್ಯೇಕ ಆರ್ಟಿಕಲ್ ಅಂತ ಕರಿಬಹುದು. ಪ್ರತ್ಯೇಕ ಇದೆ ಆಕ್ಚುಲಿ. ಓಕೆ. ಇದು ಸಬ್ ಆರ್ಟಿಕಲ್, ಇದು ಸಪರೇಟ್ ಆರ್ಟಿಕಲ್ ಅಂತ ಕರಿತೀವಿ. ಯಾರ್ಯಾರು ಮಾಡಿದ್ರಿ ಕೊಲೆ, ಸುಲಿಗೆ, ದರೋಡೆ? ಮಾಡಿದ್ದಾರೆ ಸರ್. ನಿಮ್ಗೇನಾದ್ರೂ ಉದಾಹರಣೆಗೆ ನಿಮ್ಮ ಹತ್ರ ನಿಮ್ಮ ವಕೀಲರನ್ನ ನೇಮಕ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಸರ್ಕಾರನೇ ನಿಮಗೆ ಉಚಿತವಾಗಿ ವಕೀಲರನ್ನ ನೇಮಿಸಬೇಕಾಗ್ತದೆ, ರೈಟ್. ಸರ್ಕಾರವೇ ನಿಮಗೆ ಉಚಿತವಾಗಿ ಕಾನೂನು ನೆರವನ್ನ ನೀಡಬೇಕು. ನೆನಪಲ್ಲಿಟ್ಕೊಳ್ರಿ. ಯಾವ ತಿದ್ದುಪಡಿ ಮೂಲಕ ಸೇರಿಸಲಾಗಿದೆ ಇದನ್ನ? 42ನೇ ತಿದ್ದುಪಡಿ 1976. ಯಾವ ತಿದ್ದುಪಡಿ ಮುಖಾಂತರ ಸೇರಿಸಲಾಗಿದೆ? 42ನೇ ತಿದ್ದುಪಡಿ 1976.
ಓಕೆ. ಇನ್ನು ನೆಕ್ಸ್ಟ್ ಯಾವುದು? ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ ವಿಧಿ 41. ವಿಧಿ 41 ಏನ್ ಹೇಳ್ತದೆ? ನಿರುದ್ಯೋಗಿಗಳು, ವೃದ್ಧರು, ರೋಗಿಗಳು, ಅಸಮರ್ಥರು ಮುಂದೆ ದುರ್ಬಲರಿಗೆ ಯಾವ್ಯಾವ ಹಕ್ಕುಗಳನ್ನು ನೀವು ಕೊಡಬೇಕು? ಒಂದು, ಉದ್ಯೋಗದ ಹಕ್ಕನ್ನ ಕೊಡಿ, ಉದ್ಯೋಗದ ಹಕ್ಕು. ಎರಡನೇದ್ದು ಶೈಕ್ಷಣಿಕ ಹಕ್ಕು, ಉದ್ಯೋಗದ ಹಕ್ಕನ್ನ ಕೊಡಬೇಕು. ಎರಡನೇದ್ದು ಶೈಕ್ಷಣಿಕ ಹಕ್ಕುವನ್ನ ಕೊಡಬೇಕು. ಮೂರನೇದ್ದು ಏನ್ ಕೊಡಬೇಕು? ಸಾರ್ವಜನಿಕ ನೆರವನ್ನ ಕೊಡಬೇಕು, ನೆರವು ಒದಗಿಸುವುದು. ಸರ್ ವಿಧಿ 40 ಎಲ್ಲೋಯ್ತು ಅಂತ ಕೇಳಬಹುದು ನೀವು. ಅದು ವಿಧಿ 40 ಸಮಾಜವಾದಿ ಪ್ರಿನ್ಸಿಪಲ್ ಅಲ್ಲ. ವಿಧಿ 40 ಏನ್ ಹೇಳ್ತದೆ? ಅದು ಗ್ರಾಮ ಪಂಚಾಯತ್, ಅದು ಗಾಂಧಿವಾದಿ ತತ್ವ. ಇಲ್ಲಿ ನಾವು ಬರೀ ಸಮಾಜವಾದಿ ತತ್ವಗಳನ್ನ ಡಿಸ್ಕಸ್ ಮಾಡ್ತೇವೆ, ಸಮಾಜವಾದಿ ತತ್ವಗಳನ್ನ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದು ನಿಮಗೂ ಇರ್ತಕ್ಕಂಥದ್ದು ನೋಡ್ರಿ, ಇದು ನಿಮಗೂ ಇರ್ತಕ್ಕಂಥದ್ದು. ನಿರುದ್ಯೋಗಿಗಳು ಯಾರಾದ್ರೂ ಇದ್ರೆ ಅವ್ರಿಗೆ ಇರ್ತಕ್ಕಂಥದ್ದು. ಸಾಕಷ್ಟು ಜನ ಜಾಬ್ ಮಾಡ್ತೀರಿ, ಸಾಕಷ್ಟು ಜನ ಪ್ರೈವೇಟ್ ಜಾಬ್, ಪಬ್ಲಿಕ್ ಜಾಬ್ ಮಾಡ್ತೀರಿ. ಯಾರ್ಯಾರಿಗೆ ಜಾಬ್ ಇಲ್ಲ, ನನ್ನಂತವರಿಗೆ, ನಿಮ್ಮಲ್ಲಿ ಹಲವರಿಗೆ ಯಾರ್ಯಾರಿಗೆ ಜಾಬ್ ಇಲ್ಲ, ಅದಕ್ಕೆ ಸರ್ಕಾರ ಕೊಡುವಂತ ವ್ಯವಸ್ಥೆ ಮಾಡ್ಬೇಕು. ಅವ್ರ ಮೇಲೆ ಇದು ಅಲ್ಲ ಇದು. ಮತ್ತು ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಕಾನೂನು ರಕ್ಷಿತ ಅಲ್ಲ, ಕಡ್ಡಾಯ ಅಲ್ಲ, ಇದು ಬದ್ಧವಾಗಿರ್ಬೇಕಾಗಿಲ್ಲ. ಅಸಹ್ಯ ಯಾರು ಮಾಡ್ಯಾರ? ನಾನು ನಿರುದ್ಯೋಗಿನಿ. ಎಷ್ಟು ಸರ್ ಸ್ಯಾಲ್ರಿ ನಿಮ್ದು? ನನಗೆ ಟೋಟಲ್ ಸ್ಯಾಲ್ರಿ ಬರ್ತದ 243 ರೂಪಾಯಿ. ಅದ್ರೊಳಗ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, GST, ಸೆಂಟ್ರಲ್ GST, ಸ್ಟೇಟ್ GST, ಕೆಂಗೇರಿದೊಂದು ಸಪರೇಟ್ GST ಅದ, KGST ಅಂತ ಹೇಳಿ ಎಲ್ಲ ಕಟ್ ಮಾಡಿ ನಾನೇ ಒಂದು 250 ರೂಪಾಯಿ ಕೊಡ್ಬೇಕು ಅವ್ರಿಗೆ ವಾಪಸ್. ನಾನೇ ಅವ್ರಿಗೆ ಕೊಡಬೇಕಾಗತ್ತೆ. ಐಫೋನ್ ಎಲ್ಲಿಂದ? ಮತ್ತೆ ಅಸಮಾನತೆ ಬಗ್ಗೆ ಮಾತಾಡಬಾರದು. ಸಮಾನತೆ ಮೂಲಭೂತ ಹಕ್ಕಲ್ಲ ಇದು. ಇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಇವು ಸರ್ಕಾರದ ಮೇಲೆ ಒಂದೇನು ಜವಾಬ್ದಾರಿ, ಇದು ಕರ್ತವ್ಯ, ಅದು ಸರ್ಕಾರದ ಜವಾಬ್ದಾರಿ. ಸೊ ಹೀಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಡ್ರಿ. ಅಸಮಾನತೆಗಳು ಬೇಡ, ಸಮಾನತೆಗಳ ಬಗ್ಗೆ ಚರ್ಚೆ ಮಾಡ್ರಿ. ಮುಗಿತಲ್ಲ ವಿಧಿ 41. ಯಾರ್ದು ಮುಗಿತು? 41 ಅಂತ ಬರೀರಿ. ಎಲ್ಲಾ ನೋಡ್ರಿ, ವೃದ್ಧರಿಗೆ, ರೋಗಿಗಳಿಗೆ, ಅಸಮರ್ಥರು, ದುರ್ಬಲರಿಗೆ ಏನ್ ಕೊಡಬೇಕು? ಉದ್ಯೋಗದ ಹಕ್ಕು, ಶೈಕ್ಷಣಿಕ ಹಕ್ಕು, ಸಾರ್ವಜನಿಕ ನೆರವು. ನೆಕ್ಸ್ಟ್ ಇದಾದ್ಮೇಲೆ ವಿಧಿ 42 ಅಂತ ಬರ್ತದೆ. ವಿಧಿ 42 ಏನು ಬರ್ತದೆ? ಕೆಲಸ ನಿರ್ವಹಿಸಲು ಪೂರಕವಾದ, ನ್ಯಾಯಯುತವಾದ ಹಾಗೂ ಮಾನವೀಯ ಸ್ಥಿತಿಗತಿಗಳನ್ನ ಉಂಟು ಮಾಡುವುದು ಮತ್ತು ಎಂತವರಿಗೆ ಹೆರಿಗೆ ಸೌಲಭ್ಯ ನೀಡುವುದು. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಇದು ಕೂಡ ಬಹಳ ಇಂಪಾರ್ಟೆಂಟ್. ಓಕೆ. ಹೆರಿಗೆ ರಜೆ ಈಗ ಬಹಳ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಹೆರಿಗೆ ರಜಾ ಬಹಳ ಇಂಪಾರ್ಟೆಂಟ್ ಆಗಿದೆ. ಓಕೆ. ಹೆರಿಗೆ ರಜಾ ಎಷ್ಟು ತಿಂಗಳು ಕೊಡ್ತಾರೆ? ಹೆರಿಗೆ ರಜಾ ಎಷ್ಟು ತಿಂಗಳು ಕೊಡ್ತಾರೆ? 26 ವಾರಗಳನ್ನ ಕೊಡ್ತಾರೆ ಮೋಸ್ಟ್ಲಿ. 26 ವೀಕ್ಸ್ ಕೊಡ್ತಾರೆ ಸರ್ಕಾರ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ಮೇಕ್ ಪ್ರೊವಿಷನ್ಸ್ ಫಾರ್ ಜಸ್ಟ್ ಅಂಡ್ ಹ್ಯೂಮನ್ ಕಂಡೀಷನ್ಸ್. Provisions for just and humane conditions and maternity relief. ಈಗ ಪುರುಷರಿಗೂ ಕೂಡ ಕೊಡಕತ್ತಾರ ಮೆಟರ್ನಿಟಿ ಲೀವ್ ಅಂತೇಳಿ. 15 ದಿನ ಕೊಡ್ತಾರಲ್ಲ ಪುರುಷರಿಗೆ. 15 ದಿವಸ ಕೊಡ್ತಾರೆ. 15 ದಿವಸದ ಮದಿನ ನಿನಗೆ ಹೆಂಗ್ ಗೊತ್ತು? ನೀ ಪದರ ದಿನ. ಮತ್ ಸರ್ ನಿಮ್ಗೆ ಹೆಂಗ್ 26 ವಾರ ಗೊತ್ತ? ನೀವು ಮದರ ದಿನ ಅಂತ ಕೇಳಬೇಡ, ಪೇಪರ್ದಾಗ ಓದಿನಿ. ನೆಕ್ಸ್ಟ್ ಯಾವುದು? ವಿಧಿ 43. ವಿಧಿ 43 ಏನಾಗ್ತದೆ? ಎಲ್ಲಾ ಕೆಲಸಗಾರರಿಗೆ ಜೀವನ ನಿರ್ವಹಣಾ ಕೂಲಿ
ನಿರ್ವಹಣಾ ಕೂಲಿ, ಉತ್ತಮ ಜೀವನ ಮಟ್ಟ ಹಾಗೂ ಸಾಮಾಜಿಕ ಸಾಂಸ್ಕೃತಿಕ ಅವಕಾಶಗಳನ್ನು ದೊರಕಿಸಿಕೊಡುವುದು. ಎಲ್ಲರಿಗೂ ಕೂಡ ಏನು ಕೊಡಬೇಕು? ಸೆಕ್ಯೂರ್ ಲಿವಿಂಗ್ ವೇಜ್, ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏಜ್, ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಮತ್ತೇನು? ಸೋಷಿಯಲ್ ಅಂಡ್ ಕಲ್ಚರಲ್ ಅಪಾರ್ಚುನಿಟೀಸ್, opportunities for all workers. ಆರ್ಟಿಕಲ್ 43 ಅಲ್ಲಿ ಓದು. 43 ಅಲ್ಲದು 43B ಅದು 43B ಅದು. ಓಕೆ, ಇದ್ರೊಳಗೆ 43ರಲ್ಲಿ ಇನ್ನೊಂದು ಭಾಗ ಅದ. ವಿಧಿ 43ರಲ್ಲಿ ಇನ್ನೊಂದು ಭಾಗ ಬರುತ್ತೆ. ಅದು ಬರುತ್ತೆ, ಅದನ್ನ ನೀವು ಹೇಳ್ಬೋದು. ರೈಟ್. ಕಾಟೇಜ್ ಇಂಡಸ್ಟ್ರಿ ಅಂಡ್ ಇಂಡಿವಿಜುವಲ್ ಕೋಆಪರೇಟಿವ್ ಬೇಸಿಸ್. ಯಾಕಂದ್ರೆ ವಿಧಿ 43ರಲ್ಲಿ ಎರಡು ಭಾಗ ಇದೆ. 43 ಬರುತ್ತೆ, 43B ಬರುತ್ತೆ. ಕೋಆಪರೇಟಿವ್ ಅಂಡ್ ಕಾಟೇಜ್ ಇಂಡಸ್ಟ್ರೀಸ್ ನಂತರದಲ್ಲಿ ಅದನ್ನ ಸೇರಿಸಿದ್ದಾರೆ ಸಂವಿಧಾನಕ್ಕೆ. ಓಕೆ, ಕ್ಲಿಯರ್ ಇದೆಯಾ? 43B ಗಾಂಧಿಯನ್. ಇದರಲ್ಲಿ 43ರಲ್ಲಿ ಉಳಿದ ಭಾಗ ಎದರಲ್ಲಿ ಬರುತ್ತೆ? ಇದನ್ನ ಬರ್ಕೊಂಡ್ಬಿಡ್ಬೇಕಾದ್ರೆ ಉಳಿದ ಭಾಗ ಗಾಂಧಿ ತತ್ವದಲ್ಲಿ ಬರುತ್ತೆ. ಉಳಿದ ಭಾಗ ಗಾಂಧಿ ತತ್ವದಲ್ಲಿ ಬರುತ್ತೆ. ಎಸ್. 42ರಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಪೂರಕವಾದ ವಾತಾವರಣ, ಹ್ಯೂಮನ್ ಕಂಡೀಷನ್ಸ್ ಅಂತಂದ್ರೆ ಏನು? ಈಗ ನೀವು ಒಂದು ಫ್ಯಾಕ್ಟ್ರಿಗೆ ಹೋಗ್ತೀರಿ, ಫ್ಯಾಕ್ಟ್ರಿಯಲ್ಲಿ ನಿಮಗೆ ಬ್ರೇಕ್ ಇರಬೇಕು, ಹೌದಾ? ಲಂಚ್ ಬ್ರೇಕ್ ಇರಬೇಕು, ತಿಂಡಿಗೆ ಬ್ರೇಕ್ ಇರಬೇಕು, ಶಿಫ್ಟ್ಗಳಲ್ಲಿ ಕೆಲಸ ಮಾಡಬೇಕು, ದಿವಸಕ್ಕೆ 8 ಗಂಟೆನೆ ಕೆಲಸ ಮಾಡುವಂತಿರಬೇಕು. ಫ್ಯಾಕ್ಟ್ರಿಯಲ್ಲಿ ಇವರಿಗೆ ರೆಸ್ಟಿಂಗ್ ಪ್ಲೇಸ್ ಇರಬೇಕು, ಮಹಿಳೆಯರಿಗೆ ವಾಶ್ರೂಮ್ಗಳು, ರೆಸ್ಟ್ ರೂಮ್ಗಳು ಇರಬೇಕು, ಹೌದಾ ಇಲ್ವೋ? ಸುಮ್ಮನೆ ಒಂದು ಕಾರ್ಖಾನೆಯಲ್ಲಿ ನಿಮ್ಗೆ ಕಳಿಸಿದ್ರೆ ಅಲ್ಲಿ ಗಾಳಿ ಇಲ್ಲ, ನೀರಿಲ್ಲ, ವೆಂಟಿಲೇಷನ್ ಇಲ್ಲ, ಸರಿಯಾಗಿ ಕುಡಿಯಕ್ಕೆ ನೀರಿಲ್ಲ, ವಾಶ್ರೂಮ್ಗಳಿಲ್ಲ, ಎಲ್ಲಾ ರೀತಿ ಮಾನವೀಯ ಸ್ಥಿತಿಗತಿಗಳಿರಬೇಕು ಅಲ್ಲಿ. ದನದ ರೀತಿಯಲ್ಲಿ ನೀವು ಎಲ್ಲರನ್ನ ಕೂಡಿ ಹಾಕಿ ಒಂದು ಗಾರ್ಮೆಂಟ್ ನಡೆಸ್ಕೊಂಡು ಹೋಗೋದಲ್ಲ. ಮತ್ತೆ ಹೆರಿಗೆ ಸೌಲಭ್ಯ ಕೊಡಬೇಕು, ರೈಟ್? ಹೆರಿಗೆ ರಜೆ ಸೌಲಭ್ಯ ಕಾಯ್ದೆ ಗೊತ್ತಿದೆಯಲ್ಲ, 1961 ಹೆರಿಗೆ ರಜಾ ಸೌಲಭ್ಯ ಕಾಯ್ದೆ ಯಾವುದು? 1961. ಓಕೆ, ಅವೆಲ್ಲ ಹೇಳ್ತೀನಿ ನಿಮಗೆ, ಪ್ರಮುಖವಾದ ಕಾಯ್ದೆಗಳು ಯಾವ್ಯಾವ್ದು ತಂದಿದ್ದಾರೆ ಅಂತ ಹೇಳಿ. ಓಕೆ, ಬ್ಯಾಕ್ ಸ್ಲೈಡ್ ಶ್ರೀಧರ್, ಯಾಕಪ್ಪ ನೀ ಈ ಸ್ಲೈಡ್ ಇದ್ದಾಗ ಆ ಸ್ಲೈಡ್ ಕೇಳಿದ್ರೆ ಹೆಂಗ ಕೆಲಸ ಆಗುತ್ತೆ? ಸರ್ ತಿಳಿತಿಲ್ಲ ಸರ್. 43 ಸೋಷಿಯಲ್ ಒಳಗೆ ಬರುತ್ತಾ? ಅಲ್ಲಪ್ಪ, ಎಲ್ಲಾ ಕೆಲಸಗಾರರಿಗೆ ಒಳ್ಳೆಯ ವೇಜಸ್ ಕೊಡಬೇಕು. ವೇಜಸ್ ಅಂತಂದ್ರೆ ಕೂಲಿಯನ್ನ ಕೊಡಬೇಕು, ಉತ್ತಮ ಜೀವನ ಮಟ್ಟ, ಇವೆಲ್ಲ ನೋಡ್ರಿ ಸಾಮಾಜಿಕ ಆರ್ಥಿಕ ಇದು ತತ್ವಗಳಿವೆಲ್ಲ ಸಮಾಜವಾದ ತತ್ವಗಳು. ಎಲ್ಲರಿಗೂ ಸಮಾನವಾದ ಸೌಲಭ್ಯಗಳು ಸಿಗಬೇಕು, ಎಲ್ಲರಿಗೂ ಸಮಾನವಾದ ಸೌಲಭ್ಯಗಳು ಸಿಗಬೇಕು. ರೈಟ್. 43 ಮುಗಿತಾ? ಯಾರ್ಯಾರಿಗೆ 43 ಮುಗಿದಿದೆ? 43 ಅಂತ ಬರೀರಿ. ಓಕೆ, ಇನ್ ನೆಕ್ಸ್ಟ್ ಯಾವುದು? ವಿಧಿ 43A. ಉದ್ಯಮಗಳು ಅಥವಾ ಕೈಗಾರಿಕೆಗಳ ವ್ಯವಸ್ಥಾಪನೆಯಲ್ಲಿ ಕಾರ್ಮಿಕರಿಗೆ ಭಾಗವಹಿಸುವ ಅವಕಾಶ ನೀಡಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಅಂದ್ರೆ ಕೇವಲ ಖಾಸಗಿಯವರೇ ಇದ್ರೆ ಏನಾಗ್ಬಿಡುತ್ತೆ? ಅವರು ತಮ್ಮ ಲಾಭವನ್ನ ಕೂಡ ಲಾಭದ ಬಗ್ಗೆ ಅಷ್ಟೇ ಗಮನ ಕೊಡ್ತಾರೆ.
ಆದ್ರೆ ಯಾವಾಗ ಕಾರ್ಮಿಕರು ಅದರಲ್ಲಿ ಭಾಗವಹಿಸ್ತಾರೆ, ಸ್ಟೇಟ್ ಶಾಲ take steps to secure the participation of the workers. In the administration and management. ಈಗ ನೀವೇ ನೋಡ್ರಿ, ಈಗ ಅನ್ ಅಕಾಡೆಮಿ ತನ್ನ ಮನಸ್ಸಿಗೆ ಬಂದಂಗೆ ಮಾಡಿದ್ರೆ, ನೀವು ಯಾರಾದ್ರೂ ಅವ್ರು ತಮ್ಮ ಲಾಭಕ್ಕೋಸ್ಕರನೇ ಎಲ್ಲ ಕೆಲಸಗಳನ್ನ ಮಾಡಿದ್ರೆ, ಫ್ರೀ ಕ್ಲಾಸ್ ಬೇಡ ಬರೀ ಪ್ಲಸ್ ಕ್ಲಾಸ್ ಅಂದ್ರೆ ಹುಡುಗರು ನೋಡ್ತಾರ? ಇಲ್ಲ. ಸೊ ಹಿಂಗಾಗಿ ಉದ್ಯಮಗಳು ಕೇವಲ ಲಾಭದ ವಿಚಾರವನ್ನ ಮಾಡ್ತವೆ. ಕಾರ್ಮಿಕರ ಬಗ್ಗೆ ಯಾರು ಕೇರ್ ಮಾಡೋರು? ಕಾರ್ಮಿಕರ ಬಗ್ಗೆ ಯಾರು ಕೇರ್ ಮಾಡೋರು? ಹೀಗಾಗಿ ಕಾರ್ಮಿಕರ ಬಗ್ಗೆ ಕೇರ್ ಮಾಡಬೇಕು ಹೆಚ್ಚಾಗಿ. ಯಾವಾಗ ಕಾರ್ಮಿಕರ ಬಗ್ಗೆ ಕೇರ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಕಾರ್ಮಿಕರ ಹಿತಾಸಕ್ತಿಯನ್ನ ಕಾಪಾಡುವ ಅವಕಾಶ ಯಾವಾಗ ಸಿಗ್ತದೆ ಅಂತಂದ್ರೆ, ಯಾವಾಗ ಕಾರ್ಮಿಕರೇ ಕಾರ್ಖಾನೆಗಳ ನಿಯಂತ್ರಣದಲ್ಲಿ ಅಥವಾ ವ್ಯವಸ್ಥಾಪನೆಯಲ್ಲಿ ಭಾಗಿಯಾಗಿದ್ರೆ ಸಿಗ್ತದೆ. ರೈಟ್, ಕ್ಲಿಯರ್ ಇದೆಯಾ? ಇನ್ನು ವಿಧಿ 43 ಆಯ್ತಾ? ಇನ್ನು ಡೈರೆಕ್ಟ್ ವಿಧಿ 47. ಪೌಷ್ಟಿಕತೆಯ ಮಟ್ಟ ಮತ್ತು ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವುದು ಮತ್ತು ಸಾರ್ವಜನಿಕ ಆರೋಗ್ಯ ಸುಧಾರಿಸುವುದು. ಇದು ನೋಡ್ರಿ, ಇದು ಆರೋಗ್ಯದ ಹಕ್ಕು. ಈಗ ಯಾಕೆ ಸರ್ಕಾರಿ ದವಾಖಾನೆಯನ್ನ ಮಾಡಬೇಕು ಅಂತಂದ್ರೆ ಇದಕ್ಕೆ. ಯಾಕೆ ಗೃಹಿಣಿಯರಿಗೆ ಬಾಣಂತಿಯರಿಗೆ ಉಚಿತ ಊಟವನ್ನ ಕೊಡ್ತಾರೆ, ಯಾಕೆ ಮಕ್ಕಳಿಗೆ ಉಚಿತ ಊಟವನ್ನ ಕೊಡ್ತಾರೆ, ಅವೆಲ್ಲ ಇದರ ಭಾಗ ಕೂಡ ಹೌದು. ಹೌದಲ್ವ? ಕ್ಲಿಯರ್ ಇದೆಯಾ? ರೈಸ್ ದ ಲೆವೆಲ್ ಆಫ್ ನ್ಯೂಟ್ರಿಷನ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂಡ್ ಇಂಪ್ರೂವ್ ಪಬ್ಲಿಕ್ ಹೆಲ್ತ್. ಈ PDS ಮೂಲಕ ಏನು ನಮಗೆ ಅನ್ನಭಾಗ್ಯ, ಸಾಂಬಾರ್ ಭಾಗ್ಯ, ಇಡ್ಲಿ ಭಾಗ್ಯ ಇವೆಲ್ಲ ಯಾಕೆ ಕೊಡ್ತಾರೆ? ಇದಕ್ಕೆ ಕೊಡ್ತಾರೆ. ಸೊ ನಿನ್ನೆ ನನಗೆ ಯಾರೋ ಕೇಳ್ತಾ ಇದ್ರು, ಸರ್ ಸ್ಕೀಮ್ ಹೆಂಗ್ ಬರೀಬೇಕು? ಸ್ಕೀಮ್ ನಿಮ್ಗೆ ಗೊತ್ತಾಗ್ಬಿಡ್ತದೆ, ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತಾವ. ಪೌಷ್ಟಿಕತೆಯ ಮಟ್ಟ ಸುಧಾರಿಸಲಿಕ್ಕೆ ಏನು ಮಾಡ್ತಾರೆ? ಇದೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಬಿಲ್ಲು, ರಾಷ್ಟ್ರೀಯ ಆಹಾರ ಭದ್ರತಾ ಮಸೂದೆ, ಇದರ ಅಡಿಯಲ್ಲೇ ಬಂದಿದ್ದು. ರೈಟ್, ಅದು ಆಕ್ಟ್ ಆಯ್ತು NFSA ಅಂತೇಳಿ. ಆ ಆಕ್ಟ್ ಇದರಲ್ಲಿ ಬರುತ್ತದೆ. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಅನ್ನಭಾಗ್ಯ ಇದರಲ್ಲಿ ಬರ್ತದೆ. ಸಾರ್ವಜನಿಕ ಆರೋಗ್ಯ ಸುಧಾರಣೆ ಮಾಡಲಿಕ್ಕೆ ಆಯುಷ್ಮಾನ್ ಭಾರತ ಯೋಜನೆ, ಆರೋಗ್ಯದಲ್ಲಿ ಸಾಕಷ್ಟು ಯೋಜನೆ ಇವೆ, ಜೀವನ ವಿಮಾ ಯೋಜನೆಗಳಿವೆ. ಇವೆಲ್ಲ ಸ್ಕೀಮ್ಗಳು, ಇವೆಲ್ಲ ಇದರಲ್ಲೇ ಬರ್ತದೆ. ಸೊ ನೀವು ವಿಶೇಷವಾಗಿ ಸ್ಕೀಮ್ಗಳನ್ನ ನಾನು ಬರೆಸ್ತೇನೆ, ಎಲ್ಲದಕ್ಕೂ ಸ್ಕೀಮ್ಗಳನ್ನ ಬರೆಸ್ತೇನೆ, ಆಮೇಲೆ ಒಟ್ಟಾರೆಯಾಗಿ ನಾನು ಬರೆಸ್ತೇನೆ. ಬಟ್ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ. ಪೊಲೀಸ್ ಭಾಗ್ಯ ಸರ್, ನೀವು ಪಾಸ್ ಆದ್ಮೇಲೆ ಗೊತ್ತಾಗುತ್ತೆ ಭಾಗ್ಯ ಯಾರು ಅಂತ. ಪಾಸ್ ಆದ್ಮೇಲೆ ರಿಸಲ್ಟ್ ಬಂದ ಮೇಲೆ ಏನು ನನ್ನ ಭಾಗ್ಯದ ಬಾಗಿಲು ತೆರೀತು ಅಂತ ಹೇಳ್ತಿರಲ್ಲ, ಅವಾಗ ಕೇಳ್ಬೇಕು ಭಾಗ್ಯ ಅಂದ್ರೆ ಯಾರು ಅಂತ. ರೈಟ್, ಸಮಾಜವಾದಿ ತತ್ವಗಳು ಇಷ್ಟೇ. ಎಲ್ಲರಿಗೂ ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತೇನಪ್ಪ? ನಿಮ್ಮ ಐಫೋನ್ ಭಾಗ್ಯ ನಮಗೂ ಬರ್ಲಿ. ನಿಮ್ಮ ಮಾರಿ, ಹಳೆ ಮಾರಿ ಅದನ್ನ ತಗೊಂಡೋಗಿಲ್ಲ. ಓಕೆ, ಈಗ ನೆಕ್ಸ್ಟ್ 5 to 10 minutes ಡೌಟ್ ಕ್ಲಿಯರಿಂಗ್ ಇದೆ. ಡೌಟ್ ಇದ್ದವ್ರು ಕೇಳ್ರಿ. ಡೌಟ್ ಕ್ಲಿಯರಿಂಗ್ ಆದ್ಮೇಲೆ 2 ನಿಮಿಷ ಬ್ರೇಕ್, ಮತ್ತೆ ರೆಸ್ಯೂಮ್. ಈಗ ಡೌಟ್ ಇದ್ದವ್ರು ಈಗ ಕೈ ಎತ್ತಬೇಕು. ಸೀರಿಯಸ್ ಈಗ ಕೈ ಎತ್ತು. ಹಲೋ, ಹೇಳಿ ಸರ್. 39 ಕ್ಯಾಪಿಟಲ್ ಎ ಸ್ಮಾಲ್ ಎ ಅಂತೇಳಿ ಬುಕ್ ಒಳಗ 2 ಸ್ಮಾಲ್ ಎನ ಕೊಟ್ಬಿಟ್ಟಿದಾರೆ ಸರ್. ಅಂದ್ರೆ ಕನ್ನಡ ಒಳಗ ಬುಕ್ ಒಳಗ್ರಿ ಈ ಏನು ಕೊಟ್ಬಿಟ್ಟಿದಾರೆ ಸರ್. ಹೆಂಗ್ ಗುರುತಿಸೋದು? ಅದು ಸ್ಮಾಲ್ ಎ, ಇದು ಬಿಗ್ ಎ. ಇಲ್ಲ ಸರ್, ನಾ ಕ್ವಶನ್ ಪೇಪರ್ ಕನ್ನಡ ವರ್ಷನ್ ಒಳಗ ಹೆಂಗ್ ಕಂಡಿಡಿದಂತ ಹಂಗ ಎರಡು ಕನ್ಫ್ಯೂಸ್ ಮಾಡಲ್ಲ ಅವ್ರು. ಈಗ 43 ಬಿಗ್ ಎ ಇದೆ. ಬಿಗ್ ಎ ಅಂತಂದ್ರೆ ಇದು ಪ್ರತ್ಯೇಕ ವಿಧಿ ಇದು. ದೊಡ್ಡ ಇದ್ರೆ ಪ್ರತ್ಯೇಕ ವಿಧಿ, ಸಣ್ಣ ಇದ್ದು ಅಂತಂದ್ರೆ ಅದ್ರೊಳಗೆ ಉಪಬಂಧಗಳು. ಕನ್ನಡ ಒಳಗೆ ಹೆಂಗ್ ನಮ್ಗೆ ಐಡೆಂಟಿಫೈ ಮಾಡಬೇಕು? ಇಂಗ್ಲಿಷ್ ಆದ್ರೆ ಲಕ್ಷ್ಮೀಕಾಂತ್ ಬುಕ್ ಒಳಗಾರೆ ಇನ್ನೇ ನೋಡಿದೆ ಸರ್. ಜಸ್ಟ್ ಬಿಗ್ ಎ ಸ್ಮಾಲ್ ಎ ನೀವು ಹೆಂಗ್ ಹೇಳಿದ್ರೆ ಹಂಗ ಕೊಟ್ರಿ. ಆದ್ರೆ ಕನ್ನಡದೊಳಗೆ ಕೊಟ್ರೆ ಇಂಗ್ಲಿಷ್ ಪ್ರಶ್ನೆಯನ್ನು ಕೂಡ ರೆಫರ್ ಮಾಡಿ. ಹಿಂಗ ಸರ್. ಆಮೇಲೆ ಇನ್ನೊಂದ್ರಿ, ಹೆರಿಗೆ ರಜೆ ಹೆಣ್ಮಕ್ಳು ಐತ್ರಿ, ಗಂಡ್ ಮಕ್ಳು ಯಾವ್ದೇ ರಜೆ ಹೇಳಿದ್ರಲ್ಲ ಸರ್? ಪಿತೃತ್ವ ರಜೆ ಅಂತ ಕೊಡ್ತಾರೆ 15 ದಿವಸ. ಅಂದ್ರೆ ಅದಕ್ಕೆ ಅವ್ರ
ಅವ್ರು ಪಿತೃ ಆಗ್ತಾರ 15 ದಿನ ರಜೆ ಕೊಡ್ತಾರೆ. ಆದ್ರ ಅಟ್ಟ ನೀವು ಇಲ್ಲ ಆಗ್ಲಾರ್ದ ಪಿತೃತ್ವ ರಜಾ ಬೇಕಂತಂದ್ರೆ ಮತ್ತೆ ಸಮಸ್ಯೆಗಳು ಉಂಟಾಗ್ಬೇಕು. ಓಕೆ ಸರ್. ಸುನಿಲ ಸೀರಿಯಸ್ ಸುನಿಲ ಈಗ ಕೈ ಎತ್ತು. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ. ನಮಸ್ತೆ ಖುಷಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೆಸರೇನು? ಖುಷಿ ಹುಡುಗ ಹುಡುಗಿ? ಆನಂದ್ ಅಂತ ಸರ್. ಆನಂದ್ ಶಾರ್ಟ್ ನೇಮ್ ಖುಷ್ ಅಂತ ಸರ್. ಖುಷ್ ಹೇಳಿ ಖುಷ್. ಸರ್ ಇದು DPSP ನ ನ್ಯಾಯಸಮ್ಮತವಾಗಿ ತಿದ್ದುಪಡಿ ಮಾಡಬಹುದಾ ಸರ್? ತಿದ್ದುಪಡಿ ಮಾಡಬಹುದು, ಅದನ್ನ ಮುಂದೆ ಹೇಳ್ತೀನಿ ನಿಮ್ಗೆ. ತಿದ್ದುಪಡಿ ಮಾಡಬಹುದೇ ಇಲ್ವೋ ಅಂತ ಭಾರತೀಯ ಪ್ರಕರಣದಲ್ಲಿ ಕ್ಲೀನ್ ಆಗಿ ಹೇಳ್ಬಿಟ್ಟಿದ್ದೀನಿ. DPSP ಏನು ಬೇಕಾದ್ರೂ ತಿದ್ದುಪಡಿ ಮಾಡಬಹುದು ನೀವು ಸಂವಿಧಾನ, ಆದ್ರೆ ಮೂಲ ಸಂರಚನೆಯ ಭಾಗ ಆಗಿರಬಾರ್ದಷ್ಟೇ. ಓಕೆ, ಇದರಲ್ಲೂ ಕೇಸ್ಗಳು ಬರ್ತಾವೆ. ಈ ಚಂಪಕಂ ದೊರೆರಾಮನ್ ಕೇಸ್ ಆಗಿರ್ಬೋದು, ಗೋಲಕ್ನಾಥ್ ಕೇಸ್ ಇದರಲ್ಲೂ ಕೂಡ ಬರ್ತದೆ. ಕೇಶವಾನಂದ ಭಾರತಿ ಪ್ರಕರಣ, ಮಿನರ್ವಾ ಮಿಲ್ ಪ್ರಕರಣ, ಎಲ್ಲ ಪ್ರಕರಣಗಳು ಬರ್ತಾವೆ. ಡೋಂಟ್ ವರಿ, ಹೇಳ್ತೇನೆ. ಮತ್ತೆ ಯಾರಿಗೂ ಏನಾದ್ರು ಡೌಟ್ ಇಲ್ಲ? ಈಗ ಕೈ ಹತ್ತಿರ ಡೌಟ್ ಇದ್ರ ಮತ್ತೆ ಆಮೇಲೆ ಮತ್ತೆ ಕ್ಲಾಸ್ ಮುಗಿಮಟ್ಟ ವೇಟ್ ಮಾಡಬೇಕು. ಏಟ್ ಮಿನಿಟ್ ವಿಜಯನ್ ಜೋಡಿ ಒಬ್ಬ ಚಿಕ್ಕನ್ ಜೋಡಿ ಆಮೇಲೆ ಮಾತಾಡ್ತೀನಿ ಬ್ರೇಕ್ ಮುಗಿದ್ಮೇಲೆ. ನೀವು ಮಿಸ್ ಮಾಡಿದ್ಯಮ್ಮ ಅದು ಇನ್ವೈಟ್, ಐ ಥಿಂಕ್. ಓಕೆ, ಹಾಗಿದ್ರೆ ಒಂದು 2 minutes ಬ್ರೇಕ್ ತಗೊಂಡ್ಬನ್ನಿ. ವಿಲ್ ಕಂಟಿನ್ಯೂ. ಓಕೆ, ಲೈಕ್ ಬಟನ್ ಹತ್ರಿ. ಬರ್ತಾ ಬರ್ತಾ ಎಲ್ಲರಿಗೂ ಡೌಟ್ ಕಡಿಮೆ ಆಗ್ತಿದಾವೆ ಸರ್. ಅಲ್ಲ, ಆರಂಭದಲ್ಲಿ ಇರ್ತಾವು, ದೆನ್ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಲೈಕ್ ಬಟನ್ ಹತ್ರಿ. ಎಸ್, ವೆಲ್ಕಮ್ ಬ್ಯಾಕ್ ಎವ್ರಿವನ್. ಯಾರ್ಯಾರು ವಾಪಸ್ ಬಂದಿದ್ದೀರಾ? ಪ್ರೆಸೆಂಟ್ ಅಟೆಂಡೆನ್ಸ್ ಹಾಕ್ಬಿಡಿ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಇದು ರಾಜನೀತಿ ನಿರ್ದೇಶಕ ತತ್ವಗಳನ್ನ ಸಾಮಾನ್ಯ ಮತದಿಂದ ಅಥವಾ ಬಹುಮತದಿಂದ ಇದನ್ನ ತಿದ್ದುಪಡಿ ಮಾಡ್ಬೋದು ಸರ್? ಅದನ್ನ ತಿದ್ದುಪಡಿ ಒಳಗೆ ಹೇಳ್ತೀನಿ ಬಿಟ್ಟು ಕನ್ಫ್ಯೂಸ್ ಆಗ್ತಾರೆ ನಿಮಗೆ ಹೇಳಿದ್ರೆ. ಓಕೆ ಸರ್. ತಿದ್ದುಪಡಿ ಈಗ DPSP ಫಂಡಮೆಂಟಲ್ ರೈಟ್ಸ್ ಆದ್ಮೇಲೆ ನೆಕ್ಸ್ಟ್ ತಿದ್ದುಪಡಿನೇ ಹೇಳ್ತೀನಿ. ಓಕೆ. ಎಸ್, ನೆಕ್ಸ್ಟ್ ಏನು? ಗಾಂಧಿ ತತ್ವಗಳು.
ಗಾಂಧಿಯನ್ ಪ್ರಿನ್ಸಿಪಲ್ಸ್. ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಂತಂದ್ರೆ ಏನು? ಗಾಂಧಿ ಯಾವುದರಲ್ಲಿ ಅತಿ ಹೆಚ್ಚು ನಂಬಿಕೆ ಇಟ್ಟಿದ್ರು? ಗಾಂಧಿ ಯಾವುದರಲ್ಲಿ ಬಹಳ ನಂಬಿಕೆ ಇಟ್ಟಿದ್ರು? ಎಸ್. ಶಾಂತಿ ಅಹಿಂಸೆ ಬಿಡ್ರಿ, ಅವು ರಾಜಕೀಯ. ಅವು ಉಳಿದಂಥದ್ದು ಯಾವುದು? ವೆರಿ ಗುಡ್. ಯಾವುದರಲ್ಲಿ ಅವರು? ಗ್ರಾಮ ಸ್ವರಾಜ್ಯದಲ್ಲಿ ನಂಬಿಕೆ ಇಟ್ಟು. ಗ್ರಾಮ ಸ್ವರಾಜ, ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ಗುಡಿ ಕೈಗಾರಿಕೆಗಳ ಪ್ರೋತ್ಸಾಹ, ಸಹಕಾರ ಸಂಘಗಳಿಗೆ ಪ್ರೋತ್ಸಾಹ, ಮಾದಕ ದ್ರವ್ಯ ನಿರ್ಮೂಲನೆ, ಮಾದಕ ದ್ರವ್ಯ ನಿಷೇಧ. ಒಟ್ಟಿನಲ್ಲಿ ಯಾವುದರ ಬಗ್ಗೆ ಹೆಚ್ಚಿನ ಇದನ್ನಿಟ್ಟಿದ್ರು ಗಾಂಧೀಜಿಯವರು? ಈ ಎಲ್ಲ ವಿಷಯಗಳ ಬಗ್ಗೆ. ರೈಟ್. ಸ್ವರಾಜ್, ಗಾಂಧೀಜಿಯವರ ನಿಟ್ಟಿನಲ್ಲಿ ಸ್ವರಾಜ್ ಅಂದ್ರೆ ಸ್ವರಾಜ್ಯದ ಕಲ್ಪನೆನೇ ಬೇರೆ ಗಾಂಧೀಜಿಯವರು. ಗಾಂಧೀಜಿ ಏನ್ ಹೇಳ್ತಾರೆ? ರಿಯಲ್ ಸ್ವರಾಜ್ ವಿಲ್ ಕಮ್ ನಾಟ್ ಬೈ ಅಕ್ವಿಸಿಷನ್ ಆಫ್ ಅಥಾರಿಟಿ ಬೈ ಅ ಫ್ಯೂ, ಬಟ್ ಬೈ ದ ಅಕ್ವಿಸಿಷನ್ ಆಫ್ ದ ಕೆಪಾಸಿಟಿ ಬೈ ಆಲ್ ಟು ರೆಸಿಸ್ಟ್ ಅಥಾರಿಟಿ ವೆನ್ ಇಟ್ ಈಸ್ ಅಬ್ಯೂಸ್ ಅಂತ ಹೇಳ್ತಾರೆ. ಏನೋ ನಿಜವಾದ ಸ್ವರಾಜ್ ಯಾವಾಗ ಬರುತ್ತೆ? ಕೆಲವರಿಂದ ಅಧಿಕಾರ ವಶಪಡಿಸಿಕೊಂಡಾಗಲ್ಲ. ಬದಲಾಗಿ ಯಾವಾಗ ಬರ್ತದೆ? ಎಲ್ಲರೂ ಅಂದ್ರೆ ಪ್ರತಿಯೊಬ್ಬ ಪ್ರಜೆ ಅಧಿಕಾರ ದುರುಪಯೋಗದ ವಿರುದ್ಧ ಹೋರಾಡುವ ಸಾಮರ್ಥ್ಯ ಬಂದಾಗ. ಸೊ ಹೀಗಾಗಿ ಅವರು ಅಧಿಕಾರ ಕೂಡ ಎಲ್ಲರಿಗೂ ಸಿಗಬೇಕು. ಈಗ ನಾವು ಅಧಿಕಾರ ಅಂದ್ರೆ ಏನು? ಮೇಲಿನಿಂದ ಕೆಳಗಡೆ ನೋಡ್ತೀವಿ, ಟಾಪ್ ಡೌನ್ ಅಪ್ರೋಚ್ ನೋಡ್ತೀವಿ. ಮೇಲಿನಿಂದ ಅಧಿಕಾರ ಕೆಳಗೆ ಬರಬೇಕು ಅಂತ ನೋಡ್ತೀವಿ. ಇವ್ರು ಹಂಗಿಲ್ಲ, ಕೆಳಗಿನಿಂದ ಮೇಲೆ ಹೋಗ್ಬೇಕು, ಬಾಟಮ್ ಟು ಟಾಪ್. ಒಬ್ಬ ಗ್ರಾಮದಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆ ರೀತಿ ಅಧಿಕಾರ ಇರಬೇಕು. ಕ್ಲಿಯರ್ ಇದೆಯಾ? ಮತ್ತೆ ಯಾವಾಗ ಈ ರೀತಿ ಅಧಿಕಾರ ಸಿಗುತ್ತದೆ? ಯಾವಾಗ ನಾವು ಸೆಲ್ಫ್ ರಿಲಯನ್ಸ್ ಅನ್ನು ಅಳವಡಿಸಿಕೊಂಡಾಗ. ಸೆಲ್ಫ್ ರಿಲಯನ್ಸ್ ಅಂತಂದ್ರೆ ಏನು? ಸ್ವಾವಲಂಬನೆ ಯಾವಾಗ ಸಿಗುತ್ತದೆ? ನಾವು ದೇಶೀಯ ಉತ್ಪನ್ನಗಳನ್ನ ಬಳಸಿದಾಗ. ದೇಶೀಯ ಉತ್ಪನ್ನ ಬೆಳಿಬೇಕು ಅಂತಂದ್ರೆ ನಮ್ಮ ಗುಡಿ ಕೈಗಾರಿಕೆಗಳು ಬೆಳಿಬೇಕು. ಕ್ಲಿಯರ್ ಇದೆಯಾ? ಎಸ್. ಈವನ್ ಅಧಿಕಾರ ವಿಕೇಂದ್ರೀಕರಣ ಅನ್ನೋದು ಕೂಡ ಗಾಂಧಿ ಅವರ ಒಂದು ತತ್ವ. ಅಧಿಕಾರ ಏನಾಗಬೇಕು? ವಿಕೇಂದ್ರೀಕರಣ ಆಗಬೇಕು. ಅಧಿಕಾರ ವಿಕೇಂದ್ರೀಕರಣ ಕೂಡ ಒಂದು ಗಾಂಧಿ ತತ್ವವೇ. ಈಗ ಸಂವಿಧಾನದ 73, 74 ಮತ್ತು 74 ಏನು? ಈ ಗ್ರಾಮ ಪಂಚಾಯತಿ ಸ್ಥಳೀಯ ಸಂಸ್ಥೆಗಳು ಮತ್ತು ನಗರಗಳಲ್ಲಿ ಸ್ಥಳೀಯ ಸಂಸ್ಥೆಗಳನ್ನ ಏನ್ ತಂದ್ರು? ಅವಾಗ ಅದು ಕೂಡ ಒಂದು ಗಾಂಧಿ ತತ್ವವೇ ಆಕ್ಚುಲಿ. ಮತ್ತೆ ಬಹಳ ಸ್ವಚ್ಛತೆಗೆ ಬಹಳ ಗಮನ ಕೊಡ್ತಿದ್ರು. ಸ್ವಚ್ಛತಾ ಹಿ ಸೇವಾ ಅಂತ ಹೇಳ್ತಾರೆ ಗಾಂಧೀಜಿ. ಸ್ವಚ್ಛತಾ ಹಿ ಸೇವಾ, ಸ್ವಚ್ಛತೆಯೇ ಸೇವೆ. ಸೊ ಗಾಂಧೀಜಿ ಅವರ ಪ್ರಿನ್ಸಿಪಲ್ಗಳನ್ನ ನೋಡ್ತಾ ಹೋದ್ರೆ ಬಹಳ ಕ್ಲಿಯರ್ ಆಗಿರ್ತಕ್ಕಂತಹ ಪ್ರಿನ್ಸಿಪಲ್ಗಳಿದ್ವು. ರೈಟ್. ಮತ್ತು ಗಾಂಧೀಜಿ ಅವರ ತತ್ವಗಳು ಮೊದಲು ನೋಡ್ರಿ. ಗಾಂಧಿ ತತ್ವ ನಾನು ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ. 40, 43, 43B, 46, 47, 48 ಅಂತೇಳಿ ಹೇಳಿ ಮುಗಿಸ್ಬೋದು. ಆದ್ರೆ ಪ್ರಶ್ನೆಗಳು ಹೆಂಗ್ ಬರ್ತಾವ ಅಂತಂದ್ರೆ ಗಾಂಧಿ ತತ್ವಗಳ ಮೇಲೆ ಪ್ರಶ್ನೆಗಳು ಬರ್ತಾವ. ಪ್ರಶ್ನೆಗಳು ಎಲ್ಲಿಗೆ ಬರ್ತಾವ? ಗಾಂಧಿ ತತ್ವಗಳು ಏನೇನು ಅನ್ನೋದನ್ನ ಕೇಳಿಬಿಡ್ತಾರೆ. ಸೊ ಹೀಗಾಗಿ ಗಾಂಧಿ ತತ್ವಗಳನ್ನ ಅರ್ಥ ಮಾಡ್ಕೊಳ್ಳೋದು, ಗಾಂಧಿ ತತ್ವದ ಅನುಸಾರವಾಗಿ ಇರತಕ್ಕಂತಹ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಷ್ಟೇ ಪ್ರಮುಖವಾಗಿರ್ತವೆ. ಕ್ಲಿಯರ್ ಇದೆಯಾ? ಎಸ್. ಇಸ್ ಇಟ್ ಕ್ಲಿಯರ್ ಟು ಎವ್ರಿವನ್? ಎಸ್ ಸರ್.
ಇವೆಲ್ಲ ನೋಡ್ರಿ ಗಾಂಧಿ ತತ್ವಗಳು. ಇವನ್ ಮಹಿಳೆಯರ ಸಬಲೀಕರಣ ಆಗಿರ್ಬೋದು, ಸುಸ್ಥಿರ ಅಭಿವೃದ್ಧಿ, ಸುಸ್ಥಿರ ಪರಿಸರ ನೋಡ್ರಿ, ಸುಸ್ಥಿರ ಪರಿಸರ ಗಾಂಧೀಜಿಯವರು ಅದ್ಭುತವಾಗಿ ಹೇಳ್ತಾರೆ. ಭೂಮಿ ಹತ್ರ ಎಲ್ಲರ ಅವಶ್ಯಕತೆಗಳಿಗೆ ಬೇಕಾಗುವಷ್ಟಿದೆ, ಆದರೆ ಎಲ್ಲರ ಆಸೆಗಳಿಗೆ ಇರುವಷ್ಟು ಬೇಕಾಗುವಷ್ಟೇ ಇಲ್ಲ ಅಂತ. ರೈಟ್, ಭೂಮಿ ನಮಗೆ ಏನನ್ನ ಒದಗಿಸ್ತದೆ, ಎಲ್ಲರ ಅವಶ್ಯಕತೆಗಳು ಎಷ್ಟಿದೆ ಅಷ್ಟನ್ನ ಒದಗಿಸ್ತದೆ. ರೈಟ್. ಆಮೇಲೆ ಗಾಂಧೀಜಿಯವರ ಸಾಮಾಜಿಕ ಮತ್ತು ಆರ್ಥಿಕ ತತ್ವ ಏನು ಅಂತ ಕೇಳಿದ್ರೆ ಏನು ಅನ್ನೋದನ್ನ ನಾನು ಹೇಳ್ತೀನಿ. ಫಸ್ಟ್ ಇದನ್ನ ಬರ್ಕೊಳ್ರಿ. ಸುಸ್ಥಿರ ಪರಿಸರ ಅಂತ ಪರಿಸರ. ಇವನ್ ಶೋಷಿತರ ಅಭಿವೃದ್ಧಿ, ಓಕೆ, ಮುಗಿತಾ? ನೀಡ್, ದೇ ಕ್ಯಾನ್ ಸರ್ವ್ ಅವರ್ ನೀಡ್, ನಾಟ್ ಅವರ್ ಗ್ರೀಡ್. ಬರ್ಕೊಡಿ ಸರ್. ಎಷ್ಟು ಜನ ಒಂದೇ ರೂಮಲ್ಲಿ ಕೂತು ಅಥವಾ ಒಂದೇ ಕಡೆಯಲ್ಲಿ ಕೂತು ಪಾಠ ಕೇಳ್ತಾ ಇದೀರಿ? ಯಾಕಂದ್ರೆ ಕೆಲವೊಂದು ಕಡೆ ಒಬ್ಬರೇ ಒಂದೇ ಮೊಬೈಲ್ ಅಲ್ಲಿ 2-3 ಜನ ನೋಡ್ತಿರ್ತೀರಿ. ಮೀ ಅಂದ್ರೆ ಏನು? ನೀವು ಒಬ್ಬರೇ ಹಾಕಿರಿ. ನಾನು ಒಬ್ಬರಿಗಿಂತ ಜಾಸ್ತಿ ಜನ ಕೇಳ್ತಾ ಇದ್ದೀನಿ. ನಾನು ಮೀ ಅಂಡ್ ಮೀ ಸರ್ ಅಂತ ಹರಿ ಹಳೆ ಹರಿ. ಯಾರ್ಯಾರು ಒಟ್ಟಾಗಿ ಪಾಠ ಕೇಳ್ತಾ ಇದ್ರಿ ಒಂದು ಫೋಟೋ ತೆಗೆದು ಕಳಿಸ್ರಿ ನೋಡು. ನಿಮ್ದೊಂದು ಸೆಲ್ಫಿ ತೆಗೆದು ಕಳಿಸ್ರಿ, ಕ್ಲಾಸಿನ ಕೊನೆಯಲ್ಲಿ ತೋರಿಸ್ತೀನಿ ನಾನು. ಯಾಕಂದ್ರೆ ಒಬ್ಬರು ಮೊಬೈಲ್ ಅಲ್ಲಿ ನೋಡ್ತಿರ್ತೀರಿ, ಇನ್ನೊಬ್ರು ಮೊಬೈಲ್ ಖಾಲಿ ಇರ್ತದೆ, ಅವರಿಂದ ಕಳಿಸ್ರಿ. ಓಕೆ, ಐ ಆಮ್ ಸಿಂಗಲ್. ಗೊತ್ತಾಯ್ತು? ಆಕಾಶ ಮತ್ತು ಭೂಮಿ ನಡುವೆ ಬಹಳ ವ್ಯತ್ಯಾಸ ಇದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಗಾಂಧೀಜಿ ಅವರ ಸಿದ್ಧಾಂತಗಳಲ್ಲಿ ಪ್ರಮುಖ ಸಿದ್ಧಾಂತ ಯಾವುದು? ಸರ್ವೋದಯ ಸಿದ್ಧಾಂತ. ಸರ್ವೋದಯ ಸಿದ್ಧಾಂತ. ಸರ್ವೋದಯ ಅಂತಂದ್ರೆ ಏನು? ಸರ್ವ ಪ್ಲಸ್ ಉದಯ ಅಂತಂದ್ರೆ ಎಲ್ಲರ ಏಳಿಗೆ. ಸರ್ವೋದಯ ಅಂತಂದ್ರೆ ಏನು? ಸರ್ವ ಪ್ಲಸ್ ಉದಯ. ಸರ್ವೋದಯ, ಪ್ರೋಗ್ರೆಸ್ ಆಫ್ ಆಲ್. ಅಥವಾ ಯೂನಿವರ್ಸಲ್ ಅಪ್ಲಿಫ್ಟ್ ಅಂತ ಹೇಳಿ ಕರಿತೀವಿ. ಯೂನಿವರ್ಸಲ್ ಅಪ್ಲಿಫ್ಟ್ ಅಂತೇಳಿ ನಾವು ಇದನ್ನ ಕರಿತೀವಿ. ರೈಟ್. ಇದನ್ನ ಎಲ್ಲಿಂದ ಎರವಲು ಪಡ್ಕೊಂಡಿದ್ರು? ಪ್ರೇರಣೆ ಎಲ್ಲಿಂದ ಸಿಕ್ಕಿತ್ತು ಗಾಂಧೀಜಿಯವರಿಗೆ? ಸರ್ವೋದಯದ ಪ್ರೇರಣೆ. ಸರ್ವೋದಯ ಪ್ರೇರಣೆ ಅನ್ ಟು ದಿ ಲಾಸ್ಟ್ ಇಂದ ಸಿಕ್ಕಿತ್ತು ನೋಡ್ರಿ. ರೈಟ್. ಜಾನ್ ರಸ್ಕಿನ್ ಅವರ ಅನ್ ಟು ದಿ ಲಾಸ್ಟ್ ಇಂದ ಇವರು ಸರ್ವೋದಯದ ಪ್ರೇರಣೆಯನ್ನ ಪಡ್ಕೊಂಡಿದ್ರು. ಓಕೆ, ಸರ್ವೋದಯ ಅಂತಂದ್ರೆ ಎಲ್ಲರ ಏಳಿಗೆ. ಎಲ್ಲರ ಏಳಿಗೆ ಅಂತಂದ್ರೆ ಎಲ್ಲರದು, ವಿಶೇಷವಾಗಿ ಶೋಷಿತರ ಏಳಿಗೆ ಆಗ್ಬೇಕು. ಶೋಷಿತರು, ಹಿಂದುಳಿದವರು. ಶೋಷಿತರು ಅಂತಂದ್ರೆ ನಮ್ಮಲ್ಲಿ SC ಬರ್ತಾರೆ, ST ಬರ್ತಾರೆ, OBC ಬರ್ತಾರೆ. ಇವರೆಲ್ಲ ಶೋಷಿತ ಮತ್ತು ಹಿಂದುಳಿದವರು. ಮಹಿಳೆಯರು, ಇವ್ರದ್ದೆಲ್ಲರದು ಏಳಿಗೆ ಆಗ್ಬೇಕು. ಎಲ್ಲರ ಏಳಿಗೆ ಆದಾಗಲೇ ಒಂದು ಸಮಾಜ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಓಕೆ. ಇನ್ನು ಬಹಳ ಇಂಪಾರ್ಟೆಂಟ್ ಗಾಂಧೀಜಿಯವರ ಥಿಯರಿ, ಬಹಳ ಇಂಪಾರ್ಟೆಂಟ್ ಥಿಯರಿ ಯಾವುದು ಅಂತಂದ್ರೆ ಟ್ರಸ್ಟಿಶಿಪ್ ಸಿದ್ಧಾಂತ ಅಂತ ಕರಿತೀವಿ. ಟ್ರಸ್ಟಿಶಿಪ್ ಸಿದ್ಧಾಂತ ಕೇಳಿದ್ರೆ ಯಾರಾದ್ರೂ? ಟ್ರಸ್ಟಿಶಿಪ್ ಸಿದ್ಧಾಂತ ಅತಿ ಹೆಚ್ಚು ಬಾರಿ ಪ್ರಶ್ನೆ ಆಗಿದೆ. ಏನಿದು ಟ್ರಸ್ಟಿಶಿಪ್? ರೈಟ್, ಇದು ಗಾಂಧೀಜಿ ಅವರ ಸಾಮಾಜಿಕ ಮತ್ತು ಆರ್ಥಿಕ ತತ್ವ. ಗಾಂಧೀಜಿಯವರು ಸಾಮಾಜಿಕ ಮತ್ತು ಆರ್ಥಿಕ ತತ್ವ ಇದು. ರೈಟ್, ಸೋಶಿಯೋ ಪೊಲಿಟಿಕಲ್ ಫಿಲಾಸಫಿ. ಇದು ಪ್ರಶ್ನೆ ಆಗಿದೆ ನೋಡ್ರಿ. ಈ ಕೆಳಗಿನ ವಲಯಗಳಲ್ಲಿ ಯಾವುದು ಗಾಂಧೀಜಿಯವರ ಸಾಮಾಜಿಕ ಮತ್ತು ಆರ್ಥಿಕ ತತ್ವ ಅಂತ? ರೈಟ್. ಏನಿದು ಟ್ರಸ್ಟಿಶಿಪ್ ಸಿದ್ಧಾಂತ ಅಂದ್ರೆ ಏನು? ಸಮಾಜವಾದಿಗಳು ಇದನ್ನ ಭೀಕರವಾಗಿ ವಿರೋಧಿಸಿದ್ರು. ಅದನ್ನ ಹೇಳ್ತೇನೆ, ಫಸ್ಟ್ ಈ ಸ್ಲೈಡ್ ಬರ್ಕೊಳ್ಳಿ.
ಏನನ್ನೋದು ಹೇಳ್ತೀನಿ, ಬರ್ಕೊಳ್ರಿ ಫಸ್ಟ್. ಈ ಸ್ಲೈಡ್ನಾಗ ಜಾಗ ರೈತನ ಮುಗಿತಾ? ಯಾರ್ಯಾರಿಗೆ ಟ್ರಸ್ಟಿಶಿಪ್ ಸರ್ವೋದಯ ಅರ್ಥ ಆಗಿದೆ ಎಲ್ಲರೂ ಸರ್ವೋದಯ ಅಂತ ಬರೀರಿ. ರಿಪೀಟ್ ಸರ್, ಏನ್ ರಿಪೀಟ್ ಮಾಡಿ? ಸರ್ವೋದಯ ಅಂದ್ರೆ ಏನು? ಸರ್ವೋದಯ ಅಂದ್ರೆ ಎಲ್ಲರ ಒಳಿತಿಗಾಗಿ ನಾವು ಕೆಲಸ ಮಾಡಬೇಕು. ಸರ್ವೋದಯ ಅಂತಂದ್ರೆ ಎಲ್ಲರ ಒಳಿತಿಗಾಗಿ ಕೆಲಸ ಮಾಡಬೇಕು. 1908ರಲ್ಲಿ ಗಾಂಧೀಜಿಯವರು ಏನ್ ಮಾಡ್ತಾರೆ? ಗಾಂಧೀಜಿಯವರು ಜಾನ್ ರಸ್ಕಿನ್ ಅವರ ಅನ್ ಟು ದಿ ಲಾಸ್ಟ್ ಕೃತಿಯನ್ನ ಭಾಷಾಂತರ ಮಾಡ್ತಾರ. ಭಾಷಾಂತರ ಮಾಡುವಾಗ್ಲೇನೆ ಈ ಟರ್ಮ್ ಅನ್ನ ಇವ್ರೇನ್ ಮಾಡಿದ್ರು? ಸರ್ವೋದಯ ಅನ್ನೋ ಪದವನ್ನ ಮೊದಲ ಬಾರಿಗೆ ಬಳಸ್ತಾರೆ. ಸರ್ವೋದಯ ಪದ ಬಳಕೆಯನ್ನ ಮಾಡ್ತಾರೆ. ಹಾಗಾದ್ರೆ ಏನು ಸರ್ವೋದಯ? ರೈಟ್. ಏನು? ದ ಗುಡ್ ಆಫ್ ದ ಇಂಡಿವಿಜುವಲ್ ಇಸ್ ಕಂಟೈನ್ಡ್ ಇನ್ ಗುಡ್ ಆಫ್ ಆಲ್. ಇಂಡಿವಿಜುವಲ್ is contained in a good of all. ಅಂದ್ರೆ ವೈಯಕ್ತಿಕ ಏಳಿಗೆ ಎಲ್ಲಿ ಅಡಗಿರ್ತದೆ? ಸಮುದಾಯದ ಏಳಿಗೆಯಲ್ಲಿ ಅಡಗಿರ್ತದೆ. ಅಂದ್ರೆ ನೀವು ಸಮುದಾಯದ ಏಳಿಗೆ ಆದಾಗ ಮಾತ್ರ ಸಮುದಾಯದ ಏಳಿಗೆ ಆದಾಗ ಮಾತ್ರ ನಿಮ್ಮ ಒಳಿತಾಗುತ್ತೆ. ಸಮುದಾಯದ ಏಳಿಗೆ ಆದಾಗ ಮಾತ್ರ ನಿಮ್ಮ ಏಳಿಗೆ ಆಗ್ತದೆ. ಓಕೆ. ಇದರಲ್ಲಿ ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಒಬ್ಬ ವಕೀಲನ ಕೆಲಸ ಮತ್ತು ಒಬ್ಬ ಕ್ಷೌರಿಕನ ಕೆಲಸ, ಇವೆರಡು ಕೆಲಸ ಬೇರೆ ಬೇರೆ ಇದಾವೋ ಇಲ್ವೋ? ಎರಡು ಬೇರೆ ಬೇರೆ ಅದಾವ, ಆದ್ರೆ ಇವುಗಳ ಮೌಲ್ಯ ಸಮನಾಗಿರ್ತದೆ. ಯಾಕಂದ್ರೆ ಅವನು ಸಮಾಜಕ್ಕೆ ತನ್ನ ಏನು ಕರ್ತವ್ಯ ಏನಿರ್ತದೆ ಆ ಕರ್ತವ್ಯವನ್ನ ನಿರ್ವಹಿಸಿರ್ತಾನೆ. ರೈಟ್. ತನ್ನ ಏನು ಕರ್ತವ್ಯ ಇರ್ತದೆ ಅದನ್ನ ಅವನು ನಿರ್ವಹಿಸಿರ್ತಾನೆ. ರೈಟ್. ಓಕೆ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ನಾವು ರಾಜಕೀಯ ಮಾಡಬಾರ್ದು, ರಾಜನೀತಿ ಬೇಡ, ಏನ್ ಮಾಡ್ಬೇಕು? ಲೋಕನೀತಿ ಬೇಕು. ನಾವು ಲೋಕದ ಒಳಿತಿಗಾಗಿ ಶ್ರಮ ಪಡೋಣ. ಪ್ರತಿಯೊಬ್ಬ ವ್ಯಕ್ತಿ ಪ್ರೀತಿ, ಭ್ರಾತೃತ್ವ, ಸತ್ಯ, ಅಹಿಂಸೆ ಮತ್ತು ಸ್ಯಾಕ್ರಿಫೈಸ್ಗಳ ಮೂಲಕ ನಡ್ಕೊಂಡು ಹೋಗಬೇಕು. ಇದು ಸರ್ವೋದಯ. ರೈಟ್. ಇದೇನು ಸರ್ವೋದಯ ಸಮಾಜ? ಸಮಾಜವಾದಿ ತತ್ವಗಳನ್ನ ಅನುಸರಿಸ್ತದೆ. ಸಮಾಜವಾದಿ ತತ್ವ ಏನು? ಸಮಾನತೆಯನ್ನ ಅನುಸರಿಸ್ತದೆ, ಸ್ವತಂತ್ರವನ್ನ ಒಳಗೊಂಡಿರ್ತದೆ. ಸುಮ್ಮನೆ ನಾ ಏನೋ ಹೇಳಕ್ ಹೋಗಿ ಏನೋ ಹೇಳ್ತೀನಿ. ರೈಟ್. ಸರ್ವೋದಯ ಸತ್ಯ, ಅಹಿಂಸೆ ಮತ್ತು ಸ್ವಪರಿತ್ಯಾಗದಿಂದ ನಿರ್ಮಾಣವಾಗ್ತದೆ ಅಂತ ಹೇಳ್ತಾರೆ ಗಾಂಧೀಜಿ. ಬೇಡ, ಇದೆಲ್ಲ ಬೇಡ. ಸರ್ವೋದಯದ ಅರ್ಥ ಗೊತ್ತಿದ್ರೆ ಸಾಕು, ಎಲ್ಲಿಂದನೋ ಎಲ್ಲೆಲ್ಲಿಗೂ ಹೋಗ್ತದೆ. ಸೊ ವೈಯಕ್ತಿಕ ಒಳಿತಿಗಿಂತ ಯಾರ ಒಳಿತು ಇಂಪಾರ್ಟೆಂಟು? ವೈಯಕ್ತಿಕ ಒಳಿತಿಗಿಂತ ಯಾರ ಒಳಿತು ಇಂಪಾರ್ಟೆಂಟ್ ಇಲ್ಲಿ ಸರ್ವೋದಯದ ಪ್ರಕಾರ? ವಿಶ್ವದ ಒಳಿತು, ಸಮುದಾಯದ ಒಳಿತು ಬಹಳ ಇಂಪಾರ್ಟೆಂಟ್. ಸೊ ಇನ್ ಕೇಸ್ ಈಗ ಪ್ರೆಸೆಂಟ್ ದೇಶದ ಒಳಿತಿನ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಸ್ವಪರಿತ್ಯಾಗ ಅಥವಾ ಸೆಲ್ಫ್ ಡೆನಯಲ್. ಅರ್ಥ ಆಯ್ತಾ? ಈಗ ಎಲ್ಲರಿಗೂ ಸರ್ವೋದಯ ಅರ್ಥ ಆಯ್ತಾ? ಹಿಂಗ ನೋಡ್ರಿ, ಡೌಟ್ ಕೇಳಿದ್ರೆ ಮತ್ತೆ ಎಕ್ಸ್ಟೆಂಡ್ ಆಗ್ತದೆ ಕ್ಲಾಸ್ ಅಷ್ಟೇ. ನಾನು ಮೂಲತಃ ಯಾವ ಸಬ್ಜೆಕ್ಟ್ ಶಿಕ್ಷಕ ನಾನು. ರುಬ್ಬಿ ಬಿಡ್ತೇನೆ ಹಾಕಿ. ನೆಕ್ಸ್ಟ್ ನೋಡ್ರಿ, ಟ್ರಸ್ಟಿಶಿಪ್ ಥಿಯರಿ ಅಂದ್ರೆ ಏನು? ಟ್ರಸ್ಟಿಶಿಪ್ ಸಿದ್ಧಾಂತ. ಇದರಲ್ಲಿ ಗಾಂಧೀಜಿ ಅವ್ರು ಏನ್ ಹೇಳ್ತಾರೆ? ರೈಟ್. ಇದು ಸಮಾಜದಲ್ಲಿನ ಶ್ರೀಮಂತರು ಉಳಿದವರ ಏಳಿಗೆಗಾಗಿ
ಏಳಿಗೆಯ ಸಾಧನವಾಗಿ ಕಾರ್ಯನಿರ್ವಹಿಸಬೇಕು. ಅಂದ್ರೆ ಈಗ ಏನ್ ಮಾಡ್ಬೇಕು? ಈಗ ಟಾಟಾ ಇದ್ದಾರೆ, ಅಂಬಾನಿ ಇದ್ದಾರೆ, ಬಂಬಾನಿ ಇದ್ದಾರೆ, ಅದಾನಿ ಇದ್ದಾರೆ, ಸಿಕ್ಕಾಪಟ್ಟೆ ಶ್ರೀಮಂತರು. ಇವ್ರು ಏನ್ ಮಾಡ್ಬೇಕು? ಇವರು ಟ್ರಸ್ಟ್ ಗಳನ್ನ ರಚಿಸಿ, ಅಂದ್ರೆ ಒಂದು ಟ್ರಸ್ಟ್ ಆಗಿ ಕೆಲಸ ಮಾಡ್ಬೇಕು. ತಮ್ಮ ಸಂಪತ್ತನ್ನ, ಈ ಸಂಪತ್ತು ನೀವು ಯಾವ ರೀತಿ ಆದ್ರೂ ಗಳಿಸಿರ್ಬೋದು, ಸಂಪತ್ತನ್ನ ಎಲ್ಲರ ಒಳಿತಿಗಾಗಿ ಇವರು ಖರ್ಚು ಮಾಡಬೇಕು. ಯಾಕಂತಂದ್ರೆ ಅವರ ಸಂಪತ್ತಿನ ಮೇಲೆ ಎಲ್ರಿಗೂ ಕೂಡ ಒಂದ್ ರೀತಿ ಹಕ್ಕಿದೆ ಅಂತ ತಿಳ್ಕೊಂಡು ಎಲ್ಲರಿಗೋಸ್ಕರ ಮಾಡ್ಬೇಕು. ಇದರಿಂದ ಏನ ಸಾಧ್ಯ? ಈ ಟ್ರಸ್ಟಿಶಿಪ್ ಸಿದ್ಧಾಂತದಿಂದ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಸಾಧ್ಯ. ಇದು ಪ್ರಶ್ನೆ ಆಗುತ್ತೆ ನೋಡ್ರಿ. ಗಾಂಧೀಜಿಯವರ ಪ್ರಕಾರ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಯಾವಾಗ ಸಾಧ್ಯ ಅಂತ ಕೇಳ್ತಾರೆ, ಅಥವಾ ಯಾವ ತತ್ವವನ್ನ ಮಂಡಿಸಿದ್ದಾರೆ ಅಂತಂದ್ರೆ ಟ್ರಸ್ಟಿಶಿಪ್ ಸಿದ್ಧಾಂತ. ರೈಟ್? ಟ್ರಸ್ಟಿಶಿಪ್ ಫಾರ್ಮುಲಾ ಅಂತ ಬರ್ತದೆ ಒಂದು. ಇದು ಕೂಡ ಪ್ರಶ್ನೆ ಆಗಿದೆ, ನಮ್ಮ ಎಲ್ಲೋ ಪ್ರಶ್ನೆ ಆಗಿದೆ, ನನ್ನ ಬರ್ತಾ ಇಲ್ಲ. ಟ್ರಸ್ಟಿಶಿಪ್ ಫಾರ್ಮುಲಾವನ್ನ ಯಾರು ರಚಿಸಿದ್ರು ಡ್ರಾಫ್ಟ್ ಅನ್ನ ಅಂತ ಕೇಳ್ತಾರೆ. ನರಹರಿ ಪಾರೇಖ್ ಮತ್ತು ಕಿಶೋರ್ಲಾಲ್ ಮಶ್ರೂವಾಲಾ. ನರಹರಿ ಪಾರೇಖ್ ಅವರ ಬಗ್ಗೆ ನಾನು ಆಲ್ರೆಡಿ ಸಾಕಷ್ಟು ಬಾರಿ ಹೇಳಿದ್ದೀನಿ, ಮತ್ತು ಕಿಶೋರ್ಲಾಲ್ ಮಶ್ರೂವಾಲಾ. ಈಗ ನಿಮ್ಗೆ JRD ಟಾಟಾ ಅವರ ಬಗ್ಗೆ ಗೊತ್ತಿದೆಯಾ? ಅವರು ಗಾಂಧೀಜಿಯವರ ಟ್ರಸ್ಟಿಶಿಪ್ ಸಿದ್ಧಾಂತದಿಂದ ಬಹಳ ಪ್ರೇರಣೆ ಪಡೆದು ಬಡವರಿಗೋಸ್ಕರ ಸಾಕಷ್ಟು ಕೆಲಸಗಳನ್ನ ಮಾಡುದು. ಸೊ ಗಾಂಧಿ ತತ್ವಗಳಲ್ಲಿ ಟ್ರಸ್ಟಿಶಿಪ್ ಕೂಡ ಬಹಳ ಇಂಪಾರ್ಟೆಂಟ್. ರೈಟ್? ಕ್ಲಿಯರ್ ಇದೆಯಾ? ಬರ್ಕೊಳ್ರಿ. ಟ್ರಸ್ಟಿಶಿಪ್ ಸಿದ್ಧಾಂತ ಅರ್ಥ ಆಯ್ತಾ? ಸೊ ಇಲ್ಲಿ ಆಕ್ಚುಲಿ 39 ವಿಧಿ 39 ಕೂಡ ಒಂಥರ ಗಾಂಧಿ ಸಿದ್ಧಾಂತ ಇದ್ದ ಹಾಗೇನೆ. ಅದೇ ಟ್ರಸ್ಟಿಶಿಪ್ ಸಿದ್ಧಾಂತವನ್ನ ಸಮಾಜವಾದಿಗಳು ವಿರೋಧ ಮಾಡಿದ್ರು. ಯಾಕಂತಂದ್ರೆ ನೀವು ಶ್ರೀಮಂತರು ಇದ್ದಾರೆ ಅಂತ ಒಪ್ಕೊಂಡ್ಬಿಡ್ತಿದಿರಲ್ಲ ಅಂತ. ಅಂಬಾನಿ ಮಾಡಲ್ಲ, ಅದಾನಿ ಮಾಡಲ್ಲ, ಅಟ್ಲೀಸ್ಟ್ ಟಾಟಾ ಮಾಡ್ತಾರಲ್ಲ. ಟಾಟಾ ಓಕೆ. ಟ್ರಸ್ಟಿಶಿಪ್ ಸಿದ್ಧಾಂತ ಅರ್ಥ ಆಯ್ತಾ? ಶ್ರೀಮಂತರು ಸಮಾಜದ ಉಳಿದವರನ್ನ ಪ್ರಗತಿಯತ್ತ ಕೊಂಡೊಯ್ಯುವ ಕೆಲಸ ಮಾಡಬೇಕು. ಯಾರು ಮಾಡಬೇಕು? ಶ್ರೀಮಂತರು ಮಾಡಬೇಕು. ಸೊ ಯಾವ್ಯಾವು ಗಾಂಧಿ ತತ್ವಗಳು? ಪಲ್ಲೇದ್ ಸರ್ ಮಾಡ್ತಾರೆ, ನಾನು ಹೆವಿ ಇರೋದೇ 240 ರೂಪಾಯಿ ಪಗಾರ ಅದ. ಅದರಲ್ಲೂ ಸರ್ಕಾರಕ್ಕೆ ತೆರಿಗೆ ಕಟ್ತೀನಿ ನಾನು. ಸೆಂಟ್ರಲ್ GST, ಸ್ಟೇಟ್ GST ಮತ್ತು ಕೆಂಗೇರಿ GST ಇವೆಲ್ಲ ಕಟ್ಟಿದ ಮೇಲೆ ಕೈಯಾಗಿಂದ ಕೊಡಬೇಕು ರೊಕ್ಕ. ಬಿಡ್ರಿ. ನೆಕ್ಸ್ಟ್, ಗಾಂಧಿ ತತ್ವಗಳು ಯಾವ್ಯಾವು ಭಾರತದ ಸಂವಿಧಾನದಲ್ಲಿ ಅಡಗಿರ್ತಕ್ಕಂಥದ್ದು? ಒಂದು ವಿಧಿ 40. ವಿಧಿ 40ರ ಪ್ರಕಾರ ಏನು? ಗ್ರಾಮ ಪಂಚಾಯತಿಗಳನ್ನ ಸಂಘಟಿಸಲು ಕ್ರಮ ಕೈಗೊಳ್ಳುವುದು ಹಾಗೂ ಸರ್ಕಾರದ ಸ್ವಾಯತ್ತ ಘಟಕಗಳಾದ ಘಟಕಗಳಾಗಿ ಕಾರ್ಯನಿರ್ವಹಿಸಲು ಕ್ರಮ ಕೈಗೊಳ್ಳುವುದು. ನೋಡ್ರಿ, ಅಥವಾ ಅಧಿಕಾರವನ್ನ ನೀಡೋದು, ಅವ್ರಿಗೆ ಅಧಿಕಾರ ಮತ್ತು ಪ್ರಾಧಿಕಾರ ನೀಡೋದು, ಕಾರ್ಯನಿರ್ವಹಿಸಲಿಕ್ಕೆ. ಇದು ಬೇಸಿಕಲಿ ನಮ್ಮ 73 ಮತ್ತು 74ನೇ ತಿದ್ದುಪಡಿನೇ. ಇದು ಬೇಸಿಕಲಿ 73 ಮತ್ತು 74ನೇ ತಿದ್ದುಪಡಿನೇ. ಇದು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ. ಹೌದಾ ಇಲ್ವಾ? ಎಸ್ ಸರ್. ಆರ್ಗನೈಸ್ ವಿಲೇಜ್ ಪಂಚಾಯತ್ಸ್ ಅಂಡ್ ಎಂಡೋ ದೆಮ್ ವಿತ್ ನೆಸೆಸರಿ ಪವರ್ಸ್. Panchayats and endow them with the necessary powers. To powers and authority to enable them to function as a units of self government.
ಇಷ್ಟೇ. ಪಂಚಾಯತಿ ರಚಿಸ್ಬೇಕು. ಅದಕ್ಕೆ ನೋಡ್ರಿ ಸರ್ಕಾರ ಪದೇ ಪದೇ ಪಂಚಾಯತ್ ರಚನೆ ಮಾಡಬೇಕು. ಎಷ್ಟೊಂದು ಕಮಿಷನ್ಗಳು ಬಂದು, ಬಲವಂತರಾಯ್ ಮೆಹ್ತಾ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಗಾಡ್ಗಿಲ್ ಸಮಿತಿ, ಇವೆಲ್ಲ ಪಂಚಾಯತ್ ಬಗ್ಗೆನೇ ಬಂತು. ಕೊನೆಯಲ್ಲಿ 73, 74ನೇ ತಿದ್ದುಪಡಿ ಬಂತು. 73ನೇ ತಿದ್ದುಪಡಿ ಪ್ರಕಾರ ಸಂವಿಧಾನದಲ್ಲಿ ವಿಧಿ 243, ಅದರಲ್ಲಿ ಗ್ರಾಮ ಪಂಚಾಯತಿ, ಆಮೇಲೆ ಅದರಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳನ್ನ ಕೂಡ ಸೇರಿಸಲಾಯಿತು. ಸೊ ಇದು ಗಾಂಧೀಜಿ ಅವರ ತತ್ವ ಇದು. ಅವರಿಗೆ ಅಥವಾ ಸ್ವಾಯತ್ತ ಆಡಳಿತ ಘಟಕಗಳಾಗಿ ಅವು ಕಾರ್ಯನಿರ್ವಹಿಸಲು ಅವರಿಗೆ ಅಧಿಕಾರ ಕೊಡಬೇಕು. ಈಗಂತೂ ಸಿಕ್ಕಾಪಟ್ಟೆ ಇದೆ. ಪೆಸಾ ಬಂತು, ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾಸ್ ಬಂತು. ಅದಾದ್ಮೇಲೆ ಸಾಕಷ್ಟಿಗೆಲ್ಲ ಪ್ರತಿಯೊಂದು ಕಾಯ್ದೆಯಲ್ಲೂ ಗ್ರಾಮ ಸಭೆಯ ಅಭಿಪ್ರಾಯ ತಗೋಬೇಕು ಅಂತ ಹೇಳಿ ಕಡ್ಡಾಯ ಮಾಡಿಬಿಟ್ಟಿದ್ದಾರೆ. ರೈಟ್. ನಾವು ಉರ್ದು ಲ್ಯಾಂಗ್ವೇಜ್ ಸರ್, ಸ್ವಲ್ಪ ಉರ್ದು ಅಲ್ಲಿ ಹೇಳಿ सर. क्या करना ने ग्राम पंचायत बनाना, भी बना को कुछ को क्या देना, थोड़ा सा पावर्स देना, अथॉरिटी देना कि उन्हें अपने बलबूते पे वहां पे क्या करेंगे वो लोग पंचायत वाले. ಅಷ್ಟ ಬೈ ಸರ್. ನಾವು ಒಂಟೆ ಮರುಭೂಮಿಯಲ್ಲಿ ಸಿಗುತ್ತೆ. ಎಲ್ಲಿ ಮರುಭೂಮಿ ಭಾರತದಲ್ಲಿ ಎಲ್ಲಿ ಕಂಡು ಬರ್ತದೆ? ರಾಜಸ್ಥಾನದ. ಈ ರಾಜಸ್ಥಾನದ ನಾಗೋರ್ನಲ್ಲಿನೇ ಮೊದಲ ಗ್ರಾಮ ಪಂಚಾಯತ್ ರಚನೆ ಆಗಿದ್ದು. ವೆರಿ ಗುಡ್. ಎಷ್ಟು ನೋಡ್ರಿ, ಇಂಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತಾರ. ಯಾರವರು? ಒಂಟೆ ಅಂತ ಹೇಳಿದವರು. ಎಕ್ಸಲೆಂಟ್. ಮನುಷ್ಯರಾದ್ರೆ ನೀವು ಒಂಟೆ ಗಿಂಟೆ ಪ್ರಾಣಿಗಳು ಹೋಲಿಸ್ಕೊಳ್ಳೋದಿದ್ರೆ ಸಿಂಹ, ಹುಲಿ ಅನ್ರಿ. ನಾ ಒಂಟೆ, ನಾ ಕುದುರೆ. राहुल म्हणजे मराठी येत नाही बाबा. ರೈಟ್. ವಿಧಿ 40 ಅರ್ಥ ಆಯ್ತಾ ಎಲ್ಲರಿಗೂ? ವಿಧಿ 40ರ ಬಗ್ಗೆ ಮುಂದೆ 73, 74ನೇ ತಿದ್ದುಪಡಿಯನ್ನ ಡಿಸ್ಕಸ್ ಮಾಡುವಾಗ ಇನ್ನೂ ನೀಟಾಗಿ ಹೇಳ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ಯಾವುದು? ವಿಧಿ 43. ಅಲ್ಲಿ ಉಳಿದಿರತಕ್ಕಂತ ಭಾಗ ಏನ್ ಹೇಳ್ತದೆ? ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ. ರೈಟ್. ಏನೋ ಪ್ರಮೋಟ್ ಕಾಟೇಜ್ ಇಂಡಸ್ಟ್ರೀಸ್ ಆನ್ ಅನ್ ಇಂಡಿವಿಜುವಲ್ ಆರ್ ಕೋಆಪರೇಷನ್ ಬೇಸಿಸ್. ಇಂಡಿವಿಜುವಲ್ ಆರ್ cooperative basis in rural areas. ಎಸ್. ಗುಡಿ ಕೈಗಾರಿಕೆಗಳು ಅಂತಂದ್ರೆ ಏನು? ಈ ಹಳ್ಳಿ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಅಲ್ಲಿ ನೇಕಾರರು ಇರ್ತಾರೆ, ಅಲ್ಲಿ ಕಮ್ಮಾರರು ಇರ್ತಾರೆ, ಕುಂಬಾರರು ಇರ್ತಾರೆ. ಎಲ್ಲ ಒಂದ್ ರೀತಿ ಕಾಟೇಜ್ ಇಂಡಸ್ಟ್ರೀಸ್. ಊದುಬತ್ತಿ ಮಾಡೋರು ಇರ್ತಾರೆ, ಬೀಡಿ ಮಾಡೋರು ಇರ್ತಾರೆ. ಬೀಡಿ ಬೇಡ, ಗಾಂಧೀಜಿಯವರು ಮಾದಕ ದ್ರವ್ಯ ವ್ಯಸನ ಮುಕ್ತ ಅಂತ ಹೇಳಿದ್ರು. ಬೀಡಿ ಬೇಡ. ಕ್ಯಾಂಡಲ್ ಮಾಡೋರು ಇರ್ತಾರೆ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಎಲ್ಲ ನೀವು ಸಂಘವಾಗಿ ಮಾಡ್ರಿ, ಇಲ್ಲ ವೈಯಕ್ತಿಕವಾಗಿ ಮಾಡ್ರಿ. ನಿಮ್ಗೆ ಯಾರು ಬೇಡಂದವ್ರು? ನೀವು ಸಂಘವಾಗಿ ಮಾಡೋದಿದ್ರೆ ನಿಮಗೋಸ್ಕರ ಮತ್ತೆ ವಿಶೇಷವಾಗಿ 43B ಕೊಡ್ತಾರ. ಏನು? ಸಹಕಾರ ಸಂಘಗಳ ಐಚ್ಛಿಕ ರಚನೆ, ಸ್ವಾಯತ್ತ ಕಾರ್ಯನಿರ್ವಹಣೆ ಮತ್ತೆ ಪ್ರಜಾಸತ್ತಾತ್ಮಕ ನಿಯಂತ್ರಣ ಹಾಗೂ ಪ್ರೊಫೆಷನಲ್ ವೃತ್ತಿಪರ ನಿರ್ವಹಣೆಯನ್ನ ಪ್ರೋತ್ಸಾಹಿಸುವುದು. ಸರ್ 33B ಏನು? ಪ್ರಮೋಟ್ ವ್ಯಾಲಂಟರಿ ಫಾರ್ಮೇಶನ್ ಇರಬೇಕು. ಅಂತಂದ್ರೆ ನಿಮ್ಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ನೀವು ಸ್ವಯಂ ಪ್ರೇರಿತವಾಗಿ ಇದನ್ನ ಮಾಡಬಹುದು. ವಾಲಂಟರಿ ಫಾರ್ಮೇಶನ್ ಆಯ್ತು. ನೆಕ್ಸ್ಟ್ ಏನು? ಅಟಾನಮಸ್ ಫಂಕ್ಷನ್. ಯಾವುದೇ ಬಾಹ್ಯ ಪ್ರಭಾವವಿಲ್ಲದೆ ಅವು ಏನೋ ತಮ್ಮ ಕೆಲಸವನ್ನ ಮಾಡುವಂತಿರಬೇಕು. ಅಟಾನಮಸ್ ಫಂಕ್ಷನ್ ಮಾಡುವಂತಿರಬೇಕು. ರೈಟ್. ಮೂರನೇದು ಏನು ಮಾಡ್ಬೇಕು? ಅವು ಡೆಮಾಕ್ರೆಟಿಕ್ ಕಂಟ್ರೋಲ್. ಅಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇರಬೇಕು. ಯಾರದೋ ಒಬ್ಬ ವ್ಯಕ್ತಿಯ ನಿಯಂತ್ರಣಕ್ಕೊಳಪಟ್ಟಿರಬಾರದು. ನಾಲ್ಕನೇದೇನು? ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್. ಇವೆಲ್ಲವನ್ನ ಮಾಡ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್. ಇವು ನಾಲ್ಕನ್ನ ಕೂಡ ನೀವು ಕೊಡುವಂತಹ ಪ್ರಯತ್ನವನ್ನ ಮಾಡಬೇಕು. 43B ಯಾವ ತಿದ್ದುಪಡಿ ಇದು? 97ನೇ ತಿದ್ದುಪಡಿ 2011.
2011. ಕನ್ನಡ ಹೇಳ್ರಿ ಅವ್ನು ಹಾಕ್ಬೋದು. ಶಶಾಂಕ್ ಅಲ್ಲಿ ಐಚ್ಛಿಕ ರಚನೆ ಅಂದ್ರೆ ವಾಲಂಟರಿ ಫಾರ್ಮೇಶನ್ ಹಾಕ್ಬೋದು, ಪ್ರಮೋಷನ್ ಆಗ. ಐಚ್ಛಿಕ ರಚನೆ ಅಂದ್ರೆ ವಾಲಂಟರಿ ಫಾರ್ಮೇಶನ್, ಸ್ವಾಯತ್ತ ಕಾರ್ಯನಿರ್ವಹಣೆ ಅಂದ್ರೆ ಅಟೋನಮಸ್ ಫಂಕ್ಷನ್, ಪ್ರಜಾಸತ್ತಾತ್ಮಕ ನಿಯಂತ್ರಣ ಅಂದ್ರೆ ಡೆಮೋಕ್ರೆಟಿಕ್ ಕಂಟ್ರೋಲ್, ವೃತ್ತಿಪರ ನಿರ್ವಹಣೆ ಅಂದ್ರೆ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್. ಎಲ್ಲ ಮೇಲೆ ಬರೆದಿದ್ದೆ, ಅದನ್ನ ಕೆಳಗೆ ಬರ್ದಿದ್ದೀನಿ ಸರ್. 43 ಸಮಾಜವಾದಿ, 43 ಅರ್ಧ ಭಾಗ ಸಮಾಜವಾದಿ, ಅರ್ಧ ಭಾಗ ಗಾಂಧಿವಾದಿ. ಸರ್ ರಿವಿಷನ್ ಮಾಡ್ತೀವಿ ಕ್ಲಾಸ್, ಇಲ್ಲಿಗೆ ಕ್ಲಾಸ್ ಮುಗಿಸಿ. ಕ್ಲಾಸ್ ಮುಗಿಸಿದ ಮೇಲೆ ರಿವಿಷನ್ ಮಾಡಿ. ರಿವಿಷನ್ ಮಾಡಕಂತ ಕ್ಲಾಸ್ ಮುಗಿಸ್ಲಾರ. ಅಕ್ಕಿ ರೂಪಿದ್ರೆ ಹಿಟ್ಟು ಬರುತ್ತೆ, ಹಿಟ್ಟು ರೂಪಿದ್ರೆ ಅಕ್ಕಿ ಬರಲ್ಲ. ಹಂಗ ಕ್ಲಾಸ್ ಮುಗಿದ ಮೇಲೆ ರಿವಿಷನ್ ಮಾಡ್ಬೇಕು. ರಿವಿಷನ್ ಮಾಡ್ಬೇಕಂತ ಕ್ಲಾಸ್ ಮುಗಿದ್ಬಾರ್ದು. ಯಾರ್ಯಾರಿಗೆ 43 ಅರ್ಥ ಆಗಿದೆ ಎಲ್ಲರೂ 43 ಅಂತ ಹಾಕ್ರಿ. ಸಿಂಪಲ್ ಅದ, ಬಹಳ ಸಿಂಪಲ್ ಅದ. ಯಾರ್ಯಾರಿಗೆ ಅರ್ಥ ಆಗಿದೆ ಹಂಗೆ ಟ್ರೂ ಅಂತ ಹಾಕ್ಬಿಟ್ರಪ್ಪ. ಎಲ್ಲರೂ ಪೋಲ್ ಮಾಡ್ರಿ ನೋಡೋಣ. ಯುಗಾದಿ ದಿವಸ, ಹೊಸ ವರ್ಷದ ದಿವಸ ಎಲ್ಲರೂ ಪೋಲ್ ಹಾಕ್ಬೇಕು. ನಮ್ಮ ಕ್ಲಾಸ್ನಾಗ ಒಂದು ದೊಡ್ಡ ಕಂಪ್ಲೇಂಟ್ ಅದ. ಸರ್ ಎಲ್ಲರೂ ಪೋಲ್ ಅಟೆಂಡ್ ಮಾಡಲ್ಲ, ನಿಮ್ ಕ್ಲಾಸ್ನಲ್ಲಿ ಆಸಕ್ತಿ ಇರಂಗಿಲ್ಲ ಹುಡುಗರಿಗೆ ಅಂತ ಹೇಳ್ತಾರೆ. ಆಸಕ್ತಿ ಇಲ್ವಾ ನಿಮ್ಗೆ? ಇದ್ದವ್ರು ಹಾಕ್ರಿ ಪಟ್ಟಣ ಪೋಲ್. ಸ್ನೇಹ, ಶ್ರೀಧರ್, ಕಾರ್ತಿಕ್. ಏನ್ ಅರ್ಥ ಆಗಿಲ್ಲ? ಶ್ರೀಧರ್, ಕಾರ್ತಿಕ್ ಬೈ ಮಿಸ್ಟೇಕ್ ಆಯ್ತು. ಸ್ನೇಹ ಮತ್ತು ಶ್ರೀಧರ್ ಪೋಲ್ ಯಾಕ್ರಿ ಅಂದ್ರೆ ನೀವು ಆಕ್ಟಿವ್ ಅದಿರೋ ಇಲ್ಲ ಅಂತ ನೋಡಕಷ್ಟೇ. ನೀವು ಆಕ್ಟಿವ್ ಅದಿರೋ ಇಲ್ಲೋ, ಏನ್ ಕ್ಲಾಸ್ ಮುಂದೆ ಇಟ್ಕೊಂಡು ಮಲ್ಕೊಂಡ್ಬಿಟ್ಟಿರೋ? ಯಾಕಂದ್ರೆ ಕ್ಲಾಸ್ 500-600 ಜನ ನೋಡ್ತಿರ್ತಾರೆ. ಪೋಲ್ ಹಾಕೋರು 200-150 ಜನ ಹಾಕ್ತಾರೆ. ರೈಟ್, ಎಲ್ಲರದು ಬೇಕು. ಧನಲಕ್ಷ್ಮಿ ನೀ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಯಾವುದು? 43B ಆಯ್ತಾ. ನೆಕ್ಸ್ಟ್ 46 ವಿಧಿ 46 ಆರ್ಟಿಕಲ್ 46 ಯಾರ್ಯಾರ್ದು? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಬುಡಕಟ್ಟುಗಳು, ಪರಿಶಿಷ್ಟ ಪಂಗಡ ಅಂತೀವಲ್ಲ ನಾವು, ಪಂಗಡ, ಸಮಾಜದ ಇತರ ದುರ್ಬಲ ವರ್ಗಗಳು, ದುರ್ಬಲ ವರ್ಗಗಳು. ರೈಟ್. ಸೊ ಇವೆಲ್ಲವುಗಳಿಗೆ ನಾವೇನ್ ಮಾಡಬೇಕು? ಆರ್ಥಿಕ ಮತ್ತು ಶೈಕ್ಷಣಿಕ ಹಿತಾಸಕ್ತಿ, ಆರ್ಥಿಕ ಮತ್ತು ಶೈಕ್ಷಣಿಕ ಹಿತಾಸಕ್ತಿಯನ್ನ ಪ್ರೋತ್ಸಾಹಿಸಬೇಕು ಮತ್ತು ಅವರನ್ನ ಸಾಮಾಜಿಕ ಅನ್ಯಾಯ ಮತ್ತು ಎಲ್ಲ ರೀತಿಯ ಶೋಷಣೆಗಳಿಂದ ರಕ್ಷಿಸಬೇಕು. 110 ಜನ ನೋಡ್ತಿದ್ದಾರೆ ಸರ್ ನಿಮ್ ಕ್ಲಾಸ್. ಇಟ್ಟು ಶಾನ್ಯಾತನ ಓದೋದ್ರೊಳಗೆ ತೋರಿಸಿದ್ರ ಸ್ನೇಹ ಎಲ್ಲಿ ಹೋಗ್ತಿದ್ದೆ ನೋಡಿ. ಸುಮ್ಮನೆ ಏನಾರ ಒಂದು ಒಯ್ಯೋಂಗ್ ಒಗದ್ ಬಿಡು. ಏನ್ ಮಾಡ್ಬೇಕು? ಹಿಂದುಳಿದ ವರ್ಗಗಳು, ನಾನು ಹೇಳಿದ್ನಲ್ಲ, ಸರ್ವೋದಯ ಅಂತಂದ್ರೆ ಏನು? ಅತ್ಯಂತ ಕೆಳಮಟ್ಟದವರನ್ನು ನಾವು ಮೇಲಕ್ಕೆತ್ತಬೇಕು. ಎಲ್ಲರ ಒಳಿತಿ ಆಗಬೇಕು. ರೈಟ್, ಎಲ್ಲರ ಒಳಿತಿ ಆಗಬೇಕು ಅಂದಾಗ ಮಾತ್ರ ಎಲ್ಲರ ಒಳಿತೆ ಆಗ್ಲಿಕ್ಕೆ ಸಾಧ್ಯ. ಹಿಂದುಳಿದವರ, ಶೋಷಿತರ, ದುರ್ಬಲರ ಏಳಿಗೆ ಆದಾಗ ಮಾತ್ರ ಎಲ್ಲರ ಒಳಿತಿ ಆಗ್ಲಿಕ್ಕೆ ಸಾಧ್ಯ ಅಂತೇಳಿ ಗಾಂಧೀಜಿ ಅವರು ಹೇಳ್ತಾರೆ. ರೈಟ್, ಎಲ್ಲರ ಒಳಿತಿ ಯಾವುದು? ಪ್ರಮೋಷನ್ ಆಫ್ ಎಜುಕೇಶನಲ್ ಅಂಡ್ ಎಕನಾಮಿಕ್ ಇಂಟ್ರೆಸ್ಟ್ಸ್. ಎಜುಕೇಶನಲ್ ಅಂಡ್ ಎಕನಾಮಿಕ್ ಇಂಟ್ರೆಸ್ಟ್ಸ್ ಅನ್ನ ನಾವೇನ್ ಮಾಡ್ಬೇಕು? ಪ್ರಮೋಟ್ ಮಾಡಬೇಕು. ನಾವಂದ್ರೆ ನಾವಲ್ಲ, ರಾಜ್ಯ ಪ್ರಮೋಟ್ ಮಾಡಬೇಕು. ಓಕೆ, ಯಾರ್ಯಾರ್ದು? ವಿಶೇಷವಾಗಿ SC, ST ಮತ್ತು OBC ಇತರ ದುರ್ಬಲ ವರ್ಗಗಳು. ಹೌದ್ರಿ, ಯಾಕೆ ಅದ್ರಾಗ ಬರಲ್ರಿ? ಗೊತ್ತಿಲ್ಲ ಬುದ್ಧಿ. ಇದು ವಿಧಿ 46. ಇನ್ನು ವಿಧಿ 47 ಏನ್ ಹೇಳ್ತದೆ? ವಿಧಿ 47 ಕೂಡ 2 ಭಾಗ ಇದೆ. ಸರ್ ಹಿಂದೆ ಹೇಳಿರಿ, ಮತ್ತೊಮ್ಮೆ ಹೇಳಕತ್ತಿರಲ್ರಿ ಅನ್ಬೇಡ್ರಿ. ಇಲ್ಲೇನು? ಮಾದಕ ದ್ರವ್ಯ ಮತ್ತು ಅಮಲು ಪದಾರ್ಥಗಳ ನಿಷೇಧ ಮಾಡಬೇಕು.
ಡ್ರಗ್ಸ್ ಆಗಿರ್ಬೋದು, ಇಂಟಾಕ್ಸಿಕೆಂಟ್ಸ್ ಆಗಿರ್ಬೋದು. ವಿಧಿ 48 ಏನ್ ಹೇಳ್ತದೆ? ಕೃಷಿ ಮತ್ತು ಪಶುಸಂಗೋಪನೆಯನ್ನ ಏನ್ ಮಾಡಬೇಕು? ವೈಜ್ಞಾನಿಕ ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸಬೇಕು. ಇನ್ನು ಗೋವುಗಳ ತಳಿ ಅಭಿವೃದ್ಧಿ ಮಾಡಬೇಕು. ಅದೇ ರೀತಿ ಗೋಹತ್ಯೆ ನಿಷೇಧ ಮಾಡಬೇಕು. ಗೋಹತ್ಯೆಯನ್ನ ನಿಷೇಧ ಮಾಡಬೇಕು. ಇವೆಲ್ಲ ಗಾಂಧಿ ತತ್ವಗಳು. ಅರ್ಥ ಆಗ್ಬೇಕು ನಿಮಗೆಲ್ಲ. ಟು ಪ್ರಾಹಿಬಿಟ್ ದ ಸ್ಲಾಟರ್ ಆಫ್ cows and other milch and draught cattle and to improve their breeds. ರೈಟ್. ಈ ವಿಧಿ 48 ಇದರಲ್ಲೂ ಕೂಡ ಬರ್ತದೆ. ಇದರೊಳಗಡೆ ಲಿಬರಲ್ ಪ್ರಿನ್ಸಿಪಲ್ಸ್ ಅಲ್ಲೂ ಕೂಡ ಬರ್ತದೆ. ವಿಧಿ 47 ಸಮಾಜವಾದಿ ಮತ್ತು ಗಾಂಧಿವಾದಿ ಎರಡರಲ್ಲಿ ಬರುತ್ತೆ. ವಿಧಿ 48 ಗಾಂಧಿವಾದಿ ಮತ್ತು ಉದಾರತವಾದಿ ಎರಡರಲ್ಲೂ ಬರುತ್ತೆ. ಅರ್ಥ ಆಗ್ತಿದ್ಯಾ? ವಿಧಿ 43 ಸಮಾಜವಾದಿ ಮತ್ತು ಗಾಂಧಿವಾದಿಯಲ್ಲಿ ಬರ್ತದೆ. ವಿಧಿ 47 ಸಮಾಜವಾದಿ ಮತ್ತು ಗಾಂಧಿವಾದಿಯಲ್ಲಿ ಬರುತ್ತೆ. ವಿಧಿ 48 ಉದಾರತಾವಾದಿ ಮತ್ತು ಗಾಂಧಿವಾದಿಯಲ್ಲಿ ಬರ್ತದೆ. ಕ್ಲಿಯರ್? ಡೋಂಟ್ ವರಿ. ನಾಳೆ ಬೆಳಗ್ಗೆ ಕ್ಲಾಸ್ ಆಗ್ತೀನಿ ನೋಡ್ರಿ 11:15. ನೀವು ಬರೇ ಸಾಕ್ರಿ ಬಿಡ್ರಿ ಅಂದ್ರೆ ನನ್ನ ಸಿಲೆಬಸ್ ಕವರ್ ಆಗಲ್ಲ. ಪೂಜಾ ಮಾಡ್ತೀನಿ. ನಾಳೆ 11:15 ಕ್ಲಾಸ್ ಇರ್ತದೆ ಬೆಳಗ್ಗೆ. ಇವತ್ತಿಗೆ ಇಷ್ಟು ಸಾಕು. ಇವತ್ತು ಹಬ್ಬದ ಬೇಡ ಅಂತ ಬಿಟ್ಟ ರಾಜೀವ್. ಹೇಳಿ ಪೂಜಾ. ಮಾತಾಡಮ್ಮ. ಹೇಳಮ್ಮ. ನಿಮ್ದು ಯಾಕೆ ಬ್ರೇಕ್ ಆಗುತ್ತೆ? ನಿನ್ನೆನೂ ವಾಯ್ಸ್ ಬ್ರೇಕ್ ಆಗ್ತಾ ಇತ್ತು, ಇವತ್ತು ಬ್ರೇಕ್ ಆಗ್ತಾ ಇದೆ ವಾಯ್ಸ್. ಸೇಮ್. ಪೂಜಾ, ನೀನು ನನಗೆ ನೇರವಾಗಿ ಕಾಲ್ ಮಾಡಿಬಿಡಮ್ಮ. ಕಾಲ್ ಮೀ ಡೈರೆಕ್ಟ್ಲಿ, ಐ ವಿಲ್ ಟಾಕ್ ಟು ಯು. ಮತ್ತೆ ಯಾರಿಗೆ ಡೌಟ್ ಅದ? ಈಗಲೇ ಕೈ ಎತ್ತರಿ. ವೆಲ್ಕಮ್ ಬೇಮು. ನಾಳೆ 11:15 ಕ್ಲಾಸ್ ಇರ್ತದೆ. 11:15 ಪ್ಲಸ್ ಕ್ಲಾಸ್. ಹೇಳಿ ಎಮ್ ಆರ್. ಹಲೋ ಎಮ್ ಆರ್, ಹೇಳ್ರಿ ಸರ್. ಈಗ ಇದು ಲೋಕಸಭೆ ಮತ್ತು ವಿಧಾನಸಭೆ ಅಂತ ಕ್ಷೇತ್ರದಲ್ಲಿ ಸ್ಪೀಕರ್ ಇರ್ತಾರಲ್ಲ ಸರ್, ಈಗ ಅವ್ರು ಕೂಡ ಒಂದು ಮತಕ್ಷೇತ್ರದಿಂದ ಬಂದಿರ್ತಾರೆ ತಾನೆ. ಈಗ ಸಪೋಸ್ ಅವ್ರ ಮತಕ್ಷೇತ್ರದಲ್ಲಿ ವರ್ಕ್ ಏನಾದ್ರು ಆಗಿಲ್ಲ ಅಂದ್ರೆ ವಿರೋಧ ಪಕ್ಷ ಅವ್ರನ್ನ ಕ್ವಶನ್ ಕೇಳ್ಬೋದೇನು ಸರ್ ಸ್ಪೀಕರ್ನ? ನಿಮ್ಮ ಏರಿಯಾದಾಗ ಆಗಿಲ್ಲ ಅಂತ? ಸ್ಪೀಕರ್ ಕ್ಷೇತ್ರದಲ್ಲಿ ಏನಾದ್ರು ಕೆಲಸ ಆಗಿಲ್ಲ ಅಂದ್ರೆ, ಏನಾದ್ರು ಪ್ರಾಬ್ಲಮ್ ಆದ್ರೆ ವಿರೋಧ ಪಕ್ಷದವರು ಕೇಳಬೇಕಾಗತ್ತೆ ನೀವು. ಅಲ್ಲ ಸರ್, ಸ್ಪೀಕರ್ ಇರ್ತಲ್ಲ, ಅವ್ರಿಗೆ ಕ್ವಶನ್ ಕೇಳ್ಬೋದಾ ವಿರೋಧ ಪಕ್ಷದವರು? ಸ್ಪೀಕರ್ಗೆ ಪ್ರಶ್ನೆಗಳನ್ನ ಕೇಳಬಹುದು. ಬೇರೆ ಕ್ಷೇತ್ರದ ಮೇಲೆ ಇವ್ರ ಯಾಕೆ ಪ್ರಶ್ನೆ ಕೇಳ್ತಾರ ಅಂತ ಮೊದಲನೇ ಮಾತು. ಅಲ್ಲ ಸರ್, ವಿರೋಧ ಪಕ್ಷರು ಜಗಳ ಆಡ್ತಿರ್ತಾರೆ ತಾನೆ, ಒಂದ್ ಕ್ಷೇತ್ರದ ಅದಾಗಿಲ್ಲ ಇದಾಗಿಲ್ಲ ಅಂತಂದು. ಸ್ಪೀಕರ್ ಪ್ರಶ್ನೋತ್ತರ ವೇಳೆ 0 hours ಅಲ್ಲೆಲ್ಲ ಮಾತಾಡ್ತಾರ ಅದನ್ನ. ಬಟ್ ಅದನ್ನ ಅವರು ಈಸ್ ನಾಟ್ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್ ಮಾತ್ರ ಪ್ರಶ್ನೆಗಳನ್ನ ಕೇಳಬಹುದು. ನೀವು ಕಾರ್ಯಾಂಗಕ್ಕೆ ಮಾತ್ರ ಪ್ರಶ್ನೆಗಳನ್ನ ಕೇಳಬಹುದು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಕಾಳಮ್ಮ ನಂಬರ್ ನಾನು ಕೊಡಕ್ ಬಿಡಲ್ಲ. ಯಾರ ಕಡೆ ಇದ್ರೆ ನೀವು ಶೇರ್ ಮಾಡ್ರಿ. ಎಸ್ ಹೇಳ್ರಿ ಮಹೇಶ್. ನಾಳೆ ಬೆಳಗ್ಗೆ ಮಾಡ್ತೀನಿ 11:15. ಇವರೆಲ್ಲ ಹುಡುಗರು ಸಾಕ್ರಿ ಅಂತ ಸಾಕ್ ಮಾಡ್ಯಾರ ಸರ್. ಹೇಳಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಜೋರಾಗಿ ಮಾತಾಡಿ. ಶ್ರೀಧರ್, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ನಿಮಗೂ ಕೂಡ